ಟು ಪ್ರೂವ್ ಹಾಗಾದ್ರೆ ಇವು ಎರಡು ಏನಪ್ಪಾ ಅಂದ್ರೆ ಸ್ಟಾರ್ಟ್ ಆಯ್ತು. ನೋಡ್ರಿ, ತ್ರಿಭುಜದ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆ ಅಂತ ಹೇಳಿದ್ರು. ನಾನು ದತ್ತಾಂಶ ಏನ್ ಬರ್ಕೊಂಡೆ ಅಂದ್ರೆ ತ್ರಿಭುಜ ಎ ಬಿ ಸಿ ಯಲ್ಲಿ ಯಾವುದು ಸಮಾಂತರ ಐತಿ ಅಂತಂದ್ರೆ ಡಿ ಸಮಾಂತರ ಬಿ ಸಿ ಅಂತ ಬರ್ಕೊಂಡೆ. ಸೊ ನೆಕ್ಸ್ಟ್ ಟು ಪ್ರೂವ್ ಏನಂತ ಪ್ರೂವ್ ಮಾಡ್ಬೇಕು ಅಂತ ಹೇಳ್ಯಾರಪ್ಪ ಅಂತಂದ್ರೆ ಎಡಿ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಎಇ ಡಿವೈಡೆಡ್ ಬೈ ಇ ಸಿ ಅಂತ ಹೇಳಿ. ಸೊ ಹಂಗಾದ್ರೆ ಪ್ರೂವ್ ಮಾಡ್ಬೇಕು ನಂಗೆ ಇಷ್ಟ ಚಿತ್ರ ಇಟ್ಕೊಳಕ್ ಆಗಲ್ಲ ಅಂತ ಹೇಳಿ ನಾವೇನ್ ಮಾಡ್ಕೊಂಡ್ವಿ, ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ವಿ. ಹೆಂಗ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ವಿ ನೋಡ್ರಿ, ಜಾಯಿನ್ ಬಿಇ ಅಂಡ್ ಸಿ ಡಿ. ಬಿಇ ಮತ್ತ ಸಿ ಡಿ ಅನ್ನ ಏನ್ ಮಾಡೈತಿ ಅಂತಂದ್ರೆ ಸೇರ್ಸೈತಿ. ನೆಕ್ಸ್ಟ್ ಇನ್ನೊಂದು ಕೆಲಸ ಮಾಡೈತಿ ಏನಪ್ಪಾ ಅಂದ್ರೆ ಡಿ ಎಂ ಪರ್ಪೆಂಡಿಕ್ಯುಲರ್ ಟು ಎ ಸಿ, ಇ ಎನ್ ಪರ್ಪೆಂಡಿಕ್ಯುಲರ್ ಟು ಇ ಬಿ. ಹಂಗ ನೆಕ್ಸ್ಟ್ ಏನ್ ಮಾಡಿಪ್ಪ ಅಂದ್ರೆ ಡಿ ಎಂ ಪರ್ಪೆಂಡಿಕ್ಯುಲರ್ ಎ ಸಿ, ಇ ಎನ್ ಪರ್ಪೆಂಡಿಕ್ಯುಲರ್ ಎ ಬಿ ಆಗುವಂತೆ ಏನ್ ಮಾಡಿಪ್ಪ ಅಂತಂದ್ರ ಆ ಒಂದು ಲೈನ್ ಅನ್ನು ಹೇಳ್ದಿ. ಗೊತ್ತಾಯ್ತಾ? ಪ್ರೂಫ್ ಮಾಡೋಣ, ಈಗ ಸ್ಟಾರ್ಟ್ ಮಾಡೋಣ. ಎಸ್, ಹಂಗಾದ್ರೆ ಪ್ರೂಫ್ ಮಾಡೋದು ಎಷ್ಟು ಈಸಿ ಐತಿ ನೋಡ್ರಿ. ಸೊ ಪ್ರೂಫ್ ನೋಡ್ರಿ, ಪ್ರೂಫ್ ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರೆ ನಾ ಏನೋ ಒಂದು ಅದಕ್ಕೆ ಏನಾದ್ರೂ ಒಂದು ಅಲ್ಲಿ ರಿಲೇಟೆಡ್ ಏನಾದ್ರು ಬರ್ದೆ ಅಂತಂದ್ರೆ ಅದು ಯಾಕಂತೇಳಿ ರೀಸನ್ ಕೊಡ್ಲೇಬೇಕು, ಕಾರಣ ಕೊಡ್ಲೇಬೇಕು. ಸುಮ್ಮನೆ ನಾನು ಬರ್ಕೊಂಡು ಪ್ರೂವ್ ಮಾಡೋ ಬಿಡ್ರಪ್ಪ ಅಂತೇಳಿ ಬರೆಯಕ್ ಬರಂಗೇ ಇಲ್ಲ. ಸೊ ಹಂಗಾದ್ರೆ ಏನ್ ಬರಿತೀನಿ ಅದಕ್ಕೆ ಒಂದು ರೀಸನ್ ಕೊಡ್ತಾನ ಹೋಗ್ಬೇಕು. ನೋಡೋಣ್ರಿ, ಹಂಗಾದ್ರೆ ಸ್ಟಾರ್ಟ್ ಮಾಡೋಣ. ಹಂಗಾದ್ರೆ ಎಸ್, ಹಂಗಾದ್ರೆ ನಾನು ಏನ್ ಪ್ರೂವ್ ಮಾಡ್ಬೇಕಾಗೈತಿ ಇಲ್ಲಿ, ಏನ್ ಪ್ರೂವ್ ಮಾಡ್ಬೇಕಾಗೈತಿ ಹೇಳ್ರಿ? ಎಡಿ ಡಿವೈಡೆಡ್ ಬೈ ಡಿಬಿ ಇಸ್ ಈಕ್ವಲ್ ಟು ಎಇ ಡಿವೈಡೆಡ್ ಬೈ ಇಸಿ. ಹಂಗಾದ್ರೆ ಈ ಪ್ರೂಫ್ ಕಡೆ ಲಕ್ಷ್ಯ ಇರ್ಲಿ. ಹಾಗಾದ್ರೆ ಫಸ್ಟ್ ನೋಡ್ರಿ, ನಿಮ್ಗೆ ಭಾರಿ ಈಸಿ ಇದನ್ನ ಥಿಯರಮ್ ಈಸಿಯಾಗಿ ಪ್ರೂವ್ ಮಾಡೋದು. ಬರೀ ಡೈಗ್ರಾಮ್ ನೋಡ್ಕೊಂಡು ಹೆಂಗ್ ಮಾಡ್ಬೋದು ಅಂತ ನೋಡ್ರಿ. ನನಗೆ ಏನ್ ಬೇಕಾಗೈತೆ ಅಂದ್ರೆ ಲೆಫ್ಟ್ ಸೈಡ್ ಎಡಿ ಡಿವೈಡೆಡ್ ಬೈ ಡಿಬಿ. ಏನ್ ಬೇಕಾಗೈತಿ? ಎಡಿ ಬೇಕು ಮತ್ತೆ ಡಿಬಿ. ಹಾಗಾದ್ರೆ ಎಡಿ ಬರುವಂತಹದ್ದು ಸೈಡ್ ನೋಡಿದಾಗ ನೀವು ನೋಡ್ರಿ, ಈ ಟ್ರಯಾಂಗಲ್ ನ ಲೆಫ್ಟ್ ಸೈಡ್ ನೋಡ್ರಿ, ಎಡಿ ಸೈಡ್ ಐತೆ, ಆಯ್ತಾ? ಹೌದ್ರಿ ಇಲ್ರಿ? ನೆಕ್ಸ್ಟ್ ಇನ್ನೊಂದು ಏನ್ ಬೇಕು ನಂಗೆ? ಡಿಬಿ, ಅದನ್ನು ಈ ಟ್ರಯಾಂಗಲ್ ನ ಲೆಫ್ಟ್ ಸೈಡ್ ಐತೆ ಡಿಬಿ. ಹಂಗಾದ್ರೆ ನಾ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಈ ಟ್ರಯಾಂಗಲ್ ನ ಲೆಫ್ಟ್ ಸೈಡ್ ಇರುವಂತದ್ದು ಏನಪ್ಪಾ ಅಂತಂದ್ರೆ ಸೈಡ್ಸ್ ಅನ್ನ ಬೇಸ್ ಆಗಿ ತಗೋಬೇಕು. ಓಕೆ, ಹಂಗಾದ್ರೆ ಎಡಿ ಬೇಸ್ ಬರುವಂತಹ ಟ್ರಯಾಂಗಲ್ ಯಾವ್ದು ಹೇಳಿ ನೋಡೋಣ? ಟ್ರಯಾಂಗಲ್ ಎ ಡಿ ಇ, ತ್ರಿಭುಜ ಎ ಡಿ ಇ. ಓಕೆನಾ? ಹಂಗಾದ್ರೆ ನಾ ಬರ್ತೀನಿ ನೋಡ್ರಿ, ಇನ್ ಟ್ರಯಾಂಗಲ್ ಯಾವ್ದು ಹೇಳ್ರಿ? ಎ ಡಿ ಇ. ಅಂಡ್ ಇನ್ನೊಂದು ಯಾವ್ದು ಹೇಳ್ರಿ? ಬಿ ಡಿ ಇ ಅಥವಾ ಬಿ ಇ ಡಿ. ಟ್ರಯಾಂಗಲ್ ಬಿ ಇ ಡಿ. ನೋಡ್ರಿ ಏನ್ ಬರ್ದೆ ಅಂತಂದ್ರೆ ಯಾಕೆ ಈ ಕಡೆ ತಗೊಂಡ್ರಿ ಗೊತ್ತಾಯ್ತಲ್ಲ? ಸೊ ನೋಡ್ರಿ, ಯಾಕೆ ಸರ್ ಇವೆರಡು ಈ ಕಡೆ ತಗೊಂಡ್ರಿ ಅಂತ ನೋಡ್ರಿ, ನನಗ ಪ್ರೂಫ್ ಏನ್ ಬೇಕಾಗಿತ್ತು? ಎಡಿ ಡಿವೈಡೆಡ್ ಬೈ ಡಿಬಿ. ಎಡಿ ಬರುವಂತದ್ದು ಯಾವ್ದು ಟ್ರಯಾಂಗಲ್? ಎಡಿ ಇ. ಓಕೆ, ಡಿಬಿ ಬರುವಂತದ್ದು ಯಾವ್ದು ಹೇಳ್ರಿ? ಡಿಬಿಇ. ಹಂಗಾರೆ ನಾ ಏನ್ ಮಾಡ್ಕೊಂಡೆ ಅಂದ್ರೆ ಈ ಟ್ರಯಾಂಗಲ್ ತಗೊಂಡೆ, ತ್ರಿಭುಜ ಎ ಡಿ ಇ. ಇನ್ನೊಂದು ತ್ರಿಭುಜ ಯಾವ್ದು ತಗೊಂಡೆ ನೋಡ್ರಿ ಇಲ್ಲಿ? ಬಿ ಡಿ ಇ ಅಥವಾ ಬಿಇ ಡಿ. ಈ ತ್ರಿಭುಜ ನೋಡ್ರಿ. ಹಂಗಾದ್ರೆ ನಿಮ್ಗೆ ಹೇಳಿಬಿಟ್ಟಿನಿ, ನಾನು ಫಸ್ಟ್ ಹೇಳ್ಬಿಟ್ಟಿನಿ, ಯಾವ್ದು ಈ ಸೈಡ್ ಏನಾದ್ರು ನಾನು ಯಾವ್ದೋ ಒಂದು ಟ್ರಯಾಂಗಲ್ಸ್ ಗೆ ಬೇಸ್ ತಗೊಂಡೆ ಅಂದ್ರೆ ಇದಕ್ಕೆ ಹೈಟ್ ಯಾವ್ದಾಗ್ತೈತೆ ಅಂತ ಹೇಳ್ರಿ? ಇ ಎನ್ ಇಸ್ ಪರ್ಪೆಂಡಿಕ್ಯುಲರ್, ಇದನ್ನ ಹೈಟ್ ಆಗುತ್ತೆ ಅಂತ ಹೇಳಿದ್ವಿ. ಹಂಗಾದ್ರೆ ಈ ಟ್ರಯಾಂಗಲ್ಗೂ ಇದ ಹೈಟ್, ಹಂಗಾದ್ರೆ ಈ ಟ್ರಯಾಂಗಲ್ಗೂ ಏನಾಗ್ತದೆ? ಇದ ಹೈಟ್. ಯಾಕಂದ್ರೆ ಆಪ್ಟಿಕ್ ಆಂಗಲ್ ಟ್ರಯಾಂಗಲ್ ಇದ್ದಾಗ ಪರ್ಪೆಂಡಿಕ್ಯುಲರ್ ಲೈನ್ ಎಲ್ಲಿ ಬರ್ತದೆ? ಔಟ್ ಸೈಡ್ ಈ ಟ್ರಯಾಂಗಲ್ ಬರ್ತದೆ ಅಂತ ಹೇಳಿ. ಹಂಗಾದ್ರೆ ಈ ಎರಡು ಸೈಡ್ಗೆ ಯಾವ್ದಾಗ್ತದಪ್ಪ ಅಂದ್ರೆ ಹೈಟ್ ಇ ಎನ್. ಹಂಗಾದ್ರೆ ಸ್ಟಾರ್ಟ್ ಮಾಡ್ತಾ ಹೋಗ್ಬಿಡೋಣ. ಸೊ ಹಂಗ ನಿಮ್ಮ ಇದ್ರೊಳಗೆ 9th ಒಳಗೆ ನೀವು ಆಲ್ರೆಡಿ ಕಲ್ತೀರಿ, ಏರಿಯಾ ಆಫ್ ಟ್ರಯಾಂಗಲ್ ಅಂತ ಈಗ ಬರಿತಿದ್ರಿ. ಏರಿಯಾ ಆಫ್ ಟ್ರಯಾಂಗಲ್ ಅಂತ ಹೇಳಿ ಯಾವ್ದು ಕೊಟ್ಟಿರ್ತಾರ ಅದು ಬರೀ ಬದ್ಲಿ ಅದನ್ನ ಶಾರ್ಟ್ ಫಾರ್ಮ್ ನಾಗ ನಿಮ್ಗೆ ಬರ್ದೈತಿ. ಏನಪ್ಪಾ ಅಂದ್ರೆ AR ಅಂತ ಬರ್ತದೆ, ಯಾವ ಟ್ರಯಾಂಗಲ್ ಐತೆ ಅದು ಬರ್ದ್ಬಿಟ್ರೆ ಸಾಕು. ಓಕೆ, ಹಂಗಾದ್ರೆ ಕನ್ನಡ ಮೀಡಿಯಂದವ್ರು ಏನಪ್ಪಾ ಅಂದ್ರೆ ತ್ರಿಭುಜದ ವಿಸ್ತೀರ್ಣ ಅಂತ ಬರೀಬೇಕಾಗ ಅವಶ್ಯಕತೆ ಇಲ್ಲ. ವಿಸ್ತೀರ್ಣ ಅಂತ ಬರೆದು ಅದ್ರ ಬ್ರಾಕೆಟ್ ಒಳಗೆ ಯಾವ್ದು ತ್ರಿಭುಜ ತಗೊಂಡಿರ್ತೀವಿ ಅದನ್ನ ಬರ್ದ್ಬಿಟ್ರೆ ಆಯ್ತು. ಅದು ಇಟ್ ಮೀನ್ಸ್ ವಾಟ್? ಏರಿಯಾ ಆಫ್ ಟ್ರಯಾಂಗಲ್ ABC ಅಂತ ಅರ್ಥ. ಗೊತ್ತಾಗ್ತದನ? ಸ್ಟಾರ್ಟ್ ಮಾಡೋಣ್ರಿ ಈಗ. ಎಸ್, ಯಾವ ತ್ರಿಭುಜ ತಗೊಂಡಿವಿ ಹೇಳ್ರಿ ನೋಡೋಣ, ನೀವೇ ಹೇಗಿಡ್ರಿ? ಟ್ರಯಾಂಗಲ್ ADE ಅಂಡ್ BED ಅಥವಾ BDE ಅಂತ ತಗೋಬಹುದು. ನೋಡಿ BDE. ಹಾ ಹೇಳ್ರಿ, ಸ್ಟಾರ್ಟ್ ಮಾಡಿ ಈಗ. ಫಸ್ಟ್ ಇಳಿದು ಏರಿಯಾ ಕಂಡು ಹಿಡಿತೀವಿ ನೋಡಿ. ಹಾ, ಏರಿಯಾ ಆಫ್ ಟ್ರಯಾಂಗಲ್ ADE. ಏರಿಯಾ ಆಫ್ ಟ್ರಯಾಂಗಲ್ ADE ಹೇಳ್ರಿ, ವಾಟ್ ಇಸ್ ದಿ ಫಾರ್ಮುಲಾ? ಹಾಫ್ ಇಂಟು ಬೇಸ್ ಇಂಟು ಹೈಟ್. ವೆರಿ ಗುಡ್. ಅರ್ಧ ಇಂಟು ಪಾದ ಇಂಟು ಎತ್ತರ. ನೋಡ್ರಿ, ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತ ಸೂತ್ರ ಆಗಲಿ ಬೇಸಿಕ್ ಹೇಳಿದ್ದೆ.
ಅರ್ಧ ಇಂಟು ಪಾದ ಇಂಟು ಎತ್ತರ, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಹಾಗಾದ್ರೆ ಈ ಟ್ರಯಾಂಗಲ್ ತಗೊಂಡಿ ನಾನು. ಹಾಗಾದ್ರೆ ಈ ಟ್ರಯಾಂಗಲ್ ನೀವು ಕೇಳ್ಬೋದು ಸರ್ ಇದ್ರೊಳಗೆ ಎರಡು ಏನಪ್ಪಾ ಅಂತಂದ್ರೆ ನನ್ಗೆ ಹೈಟ್ ಬರ್ತದಲ್ರಿ ಸರ್ ಅಂತ ಹೇಳಿ. ಯಾವ್ದು ಹೈಟ್ ಬರ್ತದೆ ಹೇಳ್ರಿಪ್ಪ ಅಂತಂದ್ರೆ ಇಎನ್ ಮತ್ತೆ ಡಿಎಂ. ನಾ ಅದಕ್ಕೆ ಹೇಳಿನಿ ಫಸ್ಟ್ ಏನ್ ಮಾಡ್ಬೇಕಾಗಿತ್ತು, ಎಡಿ ಬರ್ಬೇಕಾಗಿಲ್ಲ. ಸೊ ಹೀಗಾಗಿ ಎಡಿ ಬೇಸ್ ಬಂತು ಅಂದ್ರೆ ಯಾವ್ದು ಪರ್ಪೆಂಡಿಕ್ಯುಲರ್ ಲೈನ್ ಆಗ್ತದೆ, ಎಇ ಬೇಸ್ ಬೇಕಂದ್ರೆ ಯಾವ್ದಾಗುತ್ತೆ ಹೇಳ್ರಿ, ಡಿಎಂ. ಅಂಡರ್ಸ್ಟುಡ್ ಆಗ್ತದೆ. ಹಂಗಾದ್ರೆ ನೋಡ್ರಿ ಏನಪ್ಪಾ ಅಂದ್ರೆ ಈಗ ಎಡಿಇ ಒಳಗ ನಾವು ಎಡಿ ಪಾದ ತಗೊಂಡ್ವಿ ಅಂತಂದ್ರೆ ಏನ್ ಲಂಬ ಆಗುತ್ತೆ, ಎತ್ತರ ಆಗುತ್ತದೆ. ಹಂಗಾದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಎಡಿ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಹಾ ಹೇಳ್ರಿ ಈಗ ಹಾಫ್ ಇಂಟು ಬೇಸ್. ಬೇಸ್ ಯಾವ್ದ್ರಿ, ಎಡಿ. ವೆರಿ ಗುಡ್. ಇಂಟು ಹೈಟ್ ಎನ್. ಓಕೆ ಆಗ್ತದೆ ಈಗ ಆಮೇಲೆ ಹಾಕೊಂಡು ಅಂಡರ್ಸ್ಟುಡ್ ಆಯ್ತಲ್ರಿ ಎಲ್ಲಾರ್ಗಿ. ಸೊ ಯಾವ್ದು ತಗೊಂಡಿ ಫಸ್ಟ್, ಏರಿಯಾ ಆಫ್ ಟ್ರಯಾಂಗಲ್ ಎಡಿ. ನೆಕ್ಸ್ಟ್ ಯಾವ್ದು ತಗೋಬೇಕು, ಎಸ್ ವೆರಿ ಗುಡ್, ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ ಇ. ಕನ್ನಡ ಮೀಡಿಯಂದವ್ರು ನೋಡ್ರಿ ತ್ರಿಭುಜ ಎ ಡಿ ಯ ವಿಸ್ತೀರ್ಣ ಬಿ ಅಂತ ಹೇಳಿ ಬರ್ಕೊಳ್ಳೋದು ಅಷ್ಟೇ. ಎಷ್ಟು ವಿಸ್ತೀರ್ಣ ಎ ಡಿ ಇ, ತ್ರಿಭುಜ ಎ ಡಿ ನ ವಿಸ್ತೀರ್ಣ ಅಂತ ಹೇಳಿ ಹಾಫ್ ಇಂಟು ಪಾದ ಇಂಟು ಎತ್ತರ, ಪಾದ ಇಂಟು ಎತ್ತರ ಇದೆ ಡೈರೆಕ್ಟ್ ಆಗಿ ಇದು ಮಾಡಿ. ಹಾಗಾದ್ರೆ ಈಗ ನಾ ಫಾರ್ಮುಲಾ ಬರಂಗಿಲ್ಲ, ಡೈರೆಕ್ಟ್ ಆಗಿ ಬರ್ಬೇಡ ಈಗ. ಎಸ್ ಹಾಗಾದ್ರೆ ನೋಡ್ರಿ ಹಾಫ್ ಇಂಟು ಬೇಸ್ ಯಾವ್ದೆಲ್ಲ ನೋಡ್ರಿ ಇಲ್ಲಿ ಬಿ ಡಿ ಇ ಒಳಗೆ ಬೇಸ್ ಯಾವ್ದಾಗ್ತದೆ, ಬಿ ಡಿ. ಹೈಟ್ ಯಾವ್ದಾಗ್ತದೆ ಹೇಳ್ರಿ, ಇ ಎನ್. ಓಕೆ ವೆರಿ ಗುಡ್, ಬಿ ಡಿ ಇಂಟು ಇ ಎನ್. ಸೊ ನಾ ಏನ್ ಪ್ರೂವ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಎಡಿ ಡಿವೈಡೆಡ್ ಬೈ ಡಿ ಬಿ. ಹಾಗಾದ್ರೆ ಇವೆರಡೂ ಏನಪ್ಪಾ ಅಂತಂದ್ರೆ ಏರಿಯಾನ ಏನ್ ಮಾಡ್ತೀನಿ, ಡಿವೈಡ್ ಮಾಡ್ತೀನಿ, ರೇಷಿಯೋದ್ರೊಳಗೆ ಬರ್ಕೊಂಡ್ಬಿಡ್ಲಿ. ಹಾಗಾದ್ರೆ ನೋಡ್ರಿ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ ಡಿವೈಡೆಡ್ ಬೈ ಹೇಳ್ರಿ ಟ್ರಯಾಂಗಲ್ ಬಿ ಡಿ ಇ. ವೆರಿ ಗುಡ್, ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಹಾಫ್ ಇಂಟು ಎ ಡಿ ಇಂಟು ಇ ಎನ್. ವೆರಿ ಗುಡ್, ಡಿವೈಡೆಡ್ ಬೈ ಬಿ ಡಿ ಇಂಟು ಇ ಎನ್. ನೋಡ್ರಿ ಯಾಕೆ ರೇಷಿಯೋದ ಬರ್ಕೊಂಡೆ, ನಂಗೆ ರೇಷಿಯೋನ ಪ್ರೂವ್ ಮಾಡ್ಬೇಕಾಗಿತ್ತು ಅದಕ್ಕೋಸ್ಕರ. ಸೊ ಯಾವ್ದಾದ್ರು ಕ್ಯಾನ್ಸಲ್ ಆಗುತ್ತೆ ಅಂತ ನೋಡ್ತಾ ಇದೀನಿ. ವೆರಿ ಗುಡ್, ಹಾಫ್ ಹಾಫ್ ಏನ್ ಎಟ್ ಕ್ಯಾನ್ಸಲ್. ಹಂಗ ನೋಡ್ರಿ ಅಲ್ಲಿ ಕೆಟ್ಟ ಹೋಯ್ತು. ಹಂಗಾದ್ರೆ ಏನ್ ಉಳಿತು ಅಂತಂದ್ರೆ ನೋಡ್ರಿ ಎ ಡಿ ಡಿವೈಡೆಡ್ ಬೈ ಬಿ ಡಿ. ಹಂಗ ನೋಡ್ರಿ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ ಇ ಇಸ್ ಈಕ್ವಲ್ ಟು ಏನ್ ಉಳಿತು ಹೇಳ್ರಿ, ಎ ಡಿ ಬೈ ಬಿ ಡಿ. ಸೊ ಇದಕ್ಕೆ ನಾನು ಈಕ್ವೇಶನ್ ಫಸ್ಟ್ ಅಂತೀನಿ, ಸಮೀಕರಣ 1 ಅಂತ ಹೇಳ್ತೀನಿ. ಸೊ ನೋಡ್ರಿ ಇಲ್ಲಿ ನೀವು ಒಂದಿಷ್ಟು ಕಡೆ ಏನಪ್ಪಾ ಅಂದ್ರೆ ಇಲ್ಲಿ ತಗೋಬಹುದು, ಇದ್ರನ್ನ ಹಾಕೊಂಡು ಇದನ್ನ ಫಸ್ಟ್ ಇಕ್ವೇಶನ್ ಅಂತ ತಗೋಬಹುದು, ಸೆಕೆಂಡ್ ಇಕ್ವೇಶನ್ ಇದನ್ನ ಸಾಲ್ವ್ ಮಾಡ್ಬೇಕು, ಥರ್ಡ್ ಇಕ್ವೇಶನ್ ಅಂತ ತಗೋಬಹುದು. ಸೊ ಬೇಡ ಅಂತಂದ್ರೆ ನಾ ಏನ್ ಬರ್ಕೊಂಡಿನಿ, ಡೈರೆಕ್ಟ್ ಆಗಿ ಈ ಟ್ರಯಾಂಗಲ್ ಏರಿಯಾ ಬರ್ಕೊಂಡಿನಿ, ನೆಕ್ಸ್ಟ್ ಈ ಟ್ರಯಾಂಗಲ್ ಏರಿಯಾ ಬರ್ಕೊಂಡಿನಿ, ಅವೆರಡನ್ನು ರೇಷಿಯೋದೊಳಗೆ ಬರ್ಕೊಂಡು ಏನ್ ಬಂತಪ್ಪ ಅಂತಂದ್ರೆ ಕ್ಯಾನ್ಸಲ್ ಯಾವ್ದು ಕ್ಯಾನ್ಸಲ್ ಮಾಡಿ ಏನಪ್ಪಾ ಅಂದ್ರೆ ಇದಕ್ಕೆ ಇಕ್ವೇಶನ್ ಫಸ್ಟ್ ಅಂತ ಕರ್ಕೊಂಡಿನಿ. ಸೊ ಇದುವರೆಗೂ ಗೊತ್ತಾಯ್ತೋ ಇಲ್ಲೋ, ಎಲ್ಲರಿಗೂ ಅಂಡರ್ಸ್ಟುಡ್ ಆಯ್ತಾ? ನೋಡ್ರಿ ಬಾರಿ ಈಸಿ ಐತಿ. ಏನ್ ಎಷ್ಟು ಈಸಿ ಪ್ರೂವ್ ಮಾಡೋದಪ್ಪ ಅಂತಂದ್ರೆ ನಾ ಏನ್ ಪ್ರೂವ್ ಮಾಡ್ಬೇಕಾಗಿತ್ತು ನೋಡ್ರಿ, ಎ ಡಿ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಏನಂತ ಪ್ರೂವ್ ಮಾಡ್ಬೇಕು ನಾನು, ಎ ಇ ಡಿವೈಡೆಡ್ ಬೈ ಇ ಸಿ. ಹಂಗಾದ್ರೆ ಎ ಡಿ ಬೈ ಡಿ ಬಿ ಆಲ್ರೆಡಿ ಕೆಲಸ ಮುಗೀತೀಗ, ಹೌದಾ? ಹಂಗಾದ್ರೆ ಎ ಡಿ ಮತ್ತೆ ಡಿ ಬಿ ಬರ್ಬೇಕಾದ್ರೆ ಇನ್ನೇಮ್ ಹೇಳ್ತೀನಿ ನೋಡ್ರಿ, ಎ ಡಿ ಬರ್ಬೇಕು ಅಂತಂದ್ರೆ ಯಾವ ಟ್ರಯಾಂಗಲ್ ತಗೋಬೇಕು, ಟ್ರಯಾಂಗಲ್ ಎ ಡಿ. ಡಿ ಬಿ ಅಥವಾ ಬಿ ಡಿ ಬರ್ಬೇಕು ಅಂತಂದ್ರೆ ಯಾವ್ದು ತಗೋಬೇಕು, ಬಿ ಡಿ ಇ. ಹಂಗಾದ್ರೆ ನಿಮ್ಗೆ ಹೇಳಿಬಿಟ್ಟಿನಿ, ಈ ಸೈಡ್ ಏನಾದ್ರು ನಾ ಟ್ರಯಾಂಗಲ್ ನಮ್ಗೆ ಇದು ಮಾಡಬೇಕು ಅಂತಂದ್ರೆ ಎ ಡಿ ಪಾದ ತಗೊಂಡೆ ಅಂದ್ರೆ ಎತ್ತರ ಏನಾಗ್ತದೆ ಅಂತ ಹೇಳಿ ಇ ಎನ್. ನೆಕ್ಸ್ಟ್ ಡಿ ಬಿ ಏನಾದ್ರು ನನ್ನ ಪಾದ ತಗೊಂಡ್ರೆ ಯಾವ್ದು ಅಗೇನ್ ಯಾವ್ದು ಹೈಟ್ ಆಗುತ್ತೆ, ಇ ಎನ್. ಗೊತ್ತಾಯ್ತಾ? ಎಸ್. ಹಾಗಾಗಿ ನಾ ಏನ್ ಮಾಡ್ಬಿಟ್ಟಿನಪ್ಪ ಅಂದ್ರೆ ನೋಡ್ರಿ, ತ್ರಿಭುಜ ಎ ಡಿ ಇ ಮತ್ತು ತ್ರಿಭುಜ ಬಿ ಡಿ ಇ ಅಂತ ತಗೊಂಡು ಈ ಎರಡು ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿದೀನಿ. ಹಾಗಾದ್ರೆ ನೋಡ್ರಿ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಸೂತ್ರ ಗೊತ್ತೈತಿ, ಹಾಫ್ ಇಂಟು ಬೇಸ್ ಇಂಟು ಹೈಟ್, ಅರ್ಧ ಇಂಟು ಪಾದ ಇಂಟು ಎತ್ತರ. ಹಂಗ ತ್ರಿಭುಜ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಬೇಸ್ ಇಸ್ ಎ ಡಿ, ಹೈಟ್ ಏನಾಗತ್ರಿ ಇ ಎನ್. ಇಲ್ಲಿವರೆಗೆ ಗೊತ್ತಾಗೈತೆ ಎಲ್ಲರಿಗೆ? ಎಸ್. ಸಿಮಿಲರ್ಲಿ ಏನಪ್ಪಾ ಅಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ ಬರ್ಕೊಂಡಿನಿ, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಇವೆರಡನ್ನು ರೇಷಿಯೋದೊಳಗೆ ಬರ್ಕೊಂಡು ಸೊ ಏನಪ್ಪಾ ಅಂದ್ರೆ ಸಿಮಿಲರ್ ಇದನ್ನ ಕ್ಯಾನ್ಸಲ್ ಮಾಡಿನಿ, ಎ ಡಿ ಬೈ ಬಿ ಡಿ ಬಂತು. ಸೊ ದಿಸ್ ಇಸ್ ಇಕ್ವೇಶನ್ ಫಸ್ಟ್. ಸೊ ಹಂಗಾದ್ರೆ ನನಗೆ ಇದು ಪ್ರೂವ್ ಆಯ್ತು. ಈಗ ಆಲ್ರೆಡಿ ನಾ ಏನ್ ಪ್ರೂವ್ ಮಾಡ್ಬೇಕಾಗಿತ್ತು ಇದು ಪ್ರೂವ್ ಆಯ್ತು, ಆಯ್ತಲ್ಲ? ಎಸ್. ಈಗ ನೆಕ್ಸ್ಟ್ ಯಾವ್ದು ಬರ್ಬೇಕು ನಂಗೆ, ಎ ಇ ಬೈ ಇ ಸಿ. ಹಂಗಾದ್ರೆ ನೋಡ್ರಿ ಎ ಇ ಸೈಡ್ ಎಲ್ಲೈತಿ ನೋಡ್ತಾ ಹೋಗೋಣ ಬಂಧುಗಳೇ, ಎ ಇ ಸೈಡ್ ಎಲ್ಲೈತಿ, ಎ ಇ ಅಂದ್ರೆ ಐತಲ್ಲ. ಹಂಗಾದ್ರೆ ಅಗೇನ್ ಯಾವ ಟ್ರಯಾಂಗಲ್ ಬರ್ತದೆ ಹೇಳ್ರಿ, ಎ ಡಿ. ಎ ಡಿ ಇ ಮಾತಾಡ್ಬಾರ ಮತ್ತೆ.
ಎ ಬೇಕು ಅಂತಂದ್ರೆ ಯಾವ ಟ್ರ್ಯಾಂಗಲ್ ಬೇಕು ಮತ್ತಾಗೇನ ಎಡಿ. ನೆಕ್ಸ್ಟ್ ಇಸಿ, ಇಸಿ ಬೇಕಂದ್ರೆ ಯಾವ ಟ್ರ್ಯಾಂಗಲ್ ತಗೊಂತೀನ್ರಿ ಸಿ ಡಿ ಇ. ಹಂಗಾದ್ರೆ ನೋಡ್ರಿ ಈಗ ರೈಟ್ ಸೈಡಿಗೆ ಬರ್ತೀನಿ. ಈಗ ಯಾಕೆ ರೈಟ್ ಸೈಡ್ ಬರ್ತೀನಿ ಅಂದ್ರೆ ಎ ಬೇಸ್ ಬೇಕಾಗೈತಿ ನನಗೆ. ಹಂಗಾದ್ರೆ ಈಗ ಹೈಟ್ ಯಾವ್ದಾಗ್ತದೆ ಹೇಳ್ರಿ, ಡಿ ಎಂ ಹೈಟ್ ಆಗ್ತದೆ. ಸಿಮಿಲರ್ಲಿ ಇಸಿ ಯಾವ್ದು ಹೈಟ್ ಆಗ್ತದೆ, ಸೇಮ್ ಹೈಟ್. ಗೊತ್ತಾಗ್ತದೆ? ಹಾಗಾದ್ರೆ ನೋಡ್ರಿ ಈ ಬಲಭಾಗ ಈಗ ಲೆಫ್ಟ್ ಸೈಡ್ ಏನ್ ಮಾಡಿದೀನಿ ಅದನ್ನ ಸೇಮ್ ಏನಪ್ಪಾ ಅಂದ್ರ ಈ ಬಲಭಾಗದ ಸೈಡ್ಸ್ ನಾವ್ ಏನಪ್ಪಾ ಅಂದ್ರೆ ಈ ಏರಿಯಾ ಆಫ್ ಟ್ರಯಾಂಗಲ್ ಅನ್ನ ಅಪ್ಲೈ ಮಾಡ್ತಾ ಹೋಗೋಣಂತೆ. ಸ್ಟಾರ್ಟ್ ಮಾಡಿ ಹಂಗಾದ್ರೆ. ಸೊ ಈಕ್ವೇಶನ್ ಫಸ್ಟ್ ಅಂಕರ್ ಆಗೈತಿ. ಈಗ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕಾಣಂಗಿಲ್ಲ ಇಲ್ಲ ಬೇಡ ಬೇಡ. ನೋಡ್ರಿ ಮತ್ತ ಇಲ್ಲಾಂದ್ರೆ ಡಾಟಾ ಹಾಕಿಸ್ಬಿಡಿ, ಇವನ್ನೆಲ್ಲ ಹಾಕಿಸ್ಲೆ. ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಸ್ಕೂಲ್ ಒಳಗೆ ಹೇಳ್ತಾರ, ಹಿಂಗಾಗಿ ಮತ್ತೆ ಬರ್ಕೊಳೋದು ಏನ್ ಬೇಡ. ಈಗ ಆಲ್ರೆಡಿ ನಿಮ್ಗೆ ಗೊತ್ತೈತೆ ಅಂತಂದು ಇದನ್ನ ಹಾಕಿಸಿ ನೆಕ್ಸ್ಟ್ ಪ್ರೂವ್ ಮಾಡ್ತಾ ಹೋಗ್ತೀನಿ ನೋಡ್ರಿ. ಹಾ ಯಾಕಂದ್ರಿ ನನಗೀಗ ಒಂದು ಗೊತ್ತಿರ್ಲಿ ಏನ್ ಪ್ರೂವ್ ಮಾಡ್ಬೇಕಾಗಿತ್ತು ಅನ್ನೋದು ಇಲ್ಲಿ ಬರೆದಿರ್ತೀನಿ. ಟು ಪ್ರೂವ್ ಏನ್ ಪ್ರೂವ್ ಮಾಡ್ಬೇಕು ಹೇಳಿ ನೋಡೋಣ. ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಹೇಳ್ರಿ ಎ ಬೈ ಇ. ಓಕೆ, ಇದನ್ನ ಪ್ರೂವ್ ಮಾಡ್ಬೇಕು, ಲಕ್ಷ್ಯ ಇರ್ಲಿ. ಹಂಗಾದ್ರೆ ಈಗ ಸೇಮ್ ನೋಡ್ರಿ, ಈಗ ನೆಕ್ಸ್ಟ್ ಮತ್ತೆ ನನಗೆ ಏನ್ ಬೇಕಾಗಿತ್ತು ಅಂದ್ರೆ ಈಗ ಎ ಬೈ ಇ ಸಿ ಬೇಕಾಗಿತ್ತು. ಎ ಬೇಕಾಗಿತ್ತು, ಎ ಇ ಸೈಡ್ ಇರುವಂತ ಟ್ರ್ಯಾಂಗಲ್ ಯಾವುದು, ಟ್ರ್ಯಾಂಗಲ್ ಎ ಡಿ. ಮತ್ತೆ ನೋಡ್ರಿ ಹಾ ಇನ್ ಟ್ರ್ಯಾಂಗಲ್ ಎ ಡಿ ಇ ಅಂಡ್ ಇನ್ನೊಂದು ಯಾವ್ದು ಬೇಕಾಗೈತಿ, ಇ ಸಿ. ಇ ಸಿ ಬರುವಂತ ಸೈಡ್ಸ್ ಬರುವಂತ ಯಾವ್ದಾಗುತ್ತೆ, ಸಿ ಡಿ. ಟ್ರ್ಯಾಂಗಲ್ ಸಿ ಡಿ ಇ. ಹಂಗ ನೀವೇ ಹೇಳ್ಬೇಕು, ಸ್ಟಾರ್ಟ್ ಮಾಡಿ ನೋಡ್ರಿ ಹಂಗಾದ್ರೆ. ಎಸ್, ಹಾ ಏರಿಯಾ ಆಫ್ ಟ್ರ್ಯಾಂಗಲ್ ಎ ಡಿ ಇ ಇಸ್ ಈಕ್ವಲ್ ಟು ಏನಪ್ಪ ಅಂದ್ರೆ ಹಾಫ್. ಹಾಫ್ ಬೇಸ್ ಯಾವ್ದು ತಗೋಬೇಕೀಗ, ರೈಟ್ ಸೈಡ್ಗೆ ಯಾವ್ದು ಬೇಸ್ ಎ ಇಂಟು ಹೈಟ್ ಯಾವ್ದು ಹೇಳ್ರಿ. ವೆರಿ ಗುಡ್, ಗೊತ್ತಾಗ್ತದನಾ? ನೋಡ್ರಿ ಎಷ್ಟು ಈಸಿ ಐತಿ. ಈಗ ನಾವು ಲೆಫ್ಟ್ ಸೈಡ್ ಯಾವ ರೀತಿ ನಾವು ಎಡಿನ ಪಾದ ತಗೊಂಡಾಗ ಏನೇನ ಲಂಬವಾಗಿ ತಗೊಂಡಿದ್ವಿ, ಎತ್ತರ ತಗೊಂಡಿದ್ವಿ, ಸೇಮ್ ಈಗ ಎಇನ ಪಾದ ತಗೊಂಡಾಗ ಡಿ ಎಂ ಏನಾಗ್ತದೆ, ಅದ್ರದ್ದು ಎತ್ತರ ಆಗ್ತದೆ. ಓಕೆನಾ? ಎಸ್, ಹಂಗಾದ್ರೆ ನೋಡ್ರಿ ಇದನ್ನಾಯ್ತು. ನೆಕ್ಸ್ಟ್ ಇನ್ನೊಂದು ತ್ರಿಭುಜ ಐತಿ, ಯಾವುದು, ಸಿ ಡಿ ಇ. ಹಂಗಾದ್ರೆ ಏರಿಯಾ ಆಫ್ ಟ್ರ್ಯಾಂಗಲ್ ಸಿ ಡಿ ಇ ಹಾಫ್ ಇಂಟು ಇದ್ರೊಳಗೆ ಯಾವ್ದು ಬೇಸ್ ಇ ಸಿ ಇಂಟು ಹೈಟ್ ಯಾವ್ದಾಗ್ತದ್ರಿ ಡಿ ಎಂ. ಇವ್ನು ಏನ್ ಬೇಕು ನಂಗೆ, ರೇಷಿಯೋದೊಳಗೆ ಬೇಕು. ಸೊ ಹಂಗ ರೇಷಿಯೋದೊಳಗೆ ಬರ್ಕೊಂಡ್ಬಿಡಿ. ಎಸ್ ನೋಡ್ರಿ, ಏರಿಯಾ ಆಫ್ ಟ್ರ್ಯಾಂಗಲ್ ಎ ಡಿ ಇ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರ್ಯಾಂಗಲ್ ಸಿ ಡಿ ಇ ಇಸ್ ಈಕ್ವಲ್ ಟು ಹಾಫ್ ಇಂಟು ಎ ಇಂಟು ಡಿ ಎಂ. ವೆರಿ ಗುಡ್, ಡಿವೈಡೆಡ್ ಬೈ ಸಿ ಇಂಟು ಡಿ ಎಂ. ಓಕೆ, so half of get cancel. Okay, very good. dm is also cancel. What is remaining? Area of triangle ADE divided by CD is equal to ಏನು ಉಳಿತು ಹೇಳ್ರಿ, AE by EC. This is equation 2. ಇದಕ್ಕೆ ಸಮೀಕರಣ ಹೇಳ್ತೀನಿ. ಸೊ ಹಂಗ ನೋಡ್ರಿ, ನೀವ್ ಇಲ್ಲೇ ಇದಕ್ಕ ಒಂದೇ ಏರಿಯಾನ ಕಂಡಿಡ್ಕೊಂಡಿದ್ರೆ ಇಕ್ವೇಶನ್ 1 ಸೆಕೆಂಡ್ ಅಂತ ಹೇಳಿ ಪ್ರೂವ್ ಮಾಡಿದ್ರೆ ಥರ್ಡ್ ಫೋರ್ತ್ ಫಿಫ್ತ್ ಆದ್ಮೇಲೆ ಸಿಕ್ಸ್ತ್ ಅಂತ ಬರ್ಕೋಬಹುದು. ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಅದನ್ನ ರೇಷಿಯೋ ಬರ್ಕೊಂಡ್ಮೇಲೆ ಅದಕ್ಕೆ ಸಮೀಕರಣ ಒಂದು ಸಮೀಕರಣ ಹೇಳಿ ನಿಮ್ ಸ್ಕೂಲ್ ಒಳಗೆ ಯಾವ ರೀತಿ ಹೇಳಿರ್ತಾರ ನೀವು ಹಂಗ ಫಾಲೋ ಅಪ್ ಮಾಡ್ಬೋದು. ಹಾಗಾದ್ರೆ ನೋಡ್ರಿ, ಈಗ ಸಮೀಕರಣ ಒಂದು ಮತ್ತು ಸಮೀಕರಣ 2 ಸಿಕ್ತು ನನಗೆ. ನೋಡ್ರಿ ಈಗ ನನಗೆ ಏನ್ ಪ್ರೂವ್ ಮಾಡ್ಬೇಕಾಗಿತ್ತು ಅಂದ್ರೆ ಎ ಡಿ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಏನ್ ಬೇಕಾಗಿತ್ತು ಹೇಳ್ರಿ, ಎ ಇ ಡಿವೈಡೆಡ್ ಬೈ ಇ ಸಿ ಅಂತ ಪ್ರೂವ್ ಮಾಡ್ಬೇಕಾಗಿತ್ತು. ಇಲ್ಲಿ ನೋಡ್ರಿ ಸಮೀಕರಣ 1 ನೋಡ್ರಿ ಏನೈತಿ, ಎ ಡಿ ಡಿವೈಡೆಡ್ ಬೈ ಬಿ ಡಿ ಐತಿ, ಆಯ್ತಾ? ಎಸ್, ಸಮೀಕರಣ 2 ಏನೈತಿ, ಎ ಇ ಡಿವೈಡೆಡ್ ಬೈ ಇ ಸಿ. ಹಾಗಾದ್ರೆ ಎರಡು ಐತಿ ಬಿಡಿ ಅಂತಂದ್ರೆ ನನಗೆ ಯಾವಾಗ ಇವು ಎರಡು ಈಕ್ವಲ್ ಹಾಕೋಪ ಅಂದ್ರೆ ಎಲ್ ಎಚ್ ಎಸ್ ಎರಡು ಈಕ್ವಲ್ ಇದ್ದಾಗ ಆಗ್ತದೆ, ಹೌದಾ? ಸೊ ನೋಡ್ರಿ ಎಲ್ ಎಚ್ ಎಸ್ ನೋಡ್ರಿ ಇಲ್ಲಿ ಏರಿಯಾ ಆಫ್ ಟ್ರ್ಯಾಂಗಲ್ ಎ ಡಿ. ವೆರಿ ಗುಡ್, ಇಲ್ಲಿ ಏನೈತಿ ಹೇಳ್ರಿ ಸಮೀಕರಣ 1 ಏರಿಯಾ ಆಫ್ ಟ್ರ್ಯಾಂಗಲ್ ಎ ಡಿ ಐತಿ. ಹಂಗಾದ್ರೆ ನೆಕ್ಸ್ಟ್ ನೋಡ್ರಿ ಡಿನಾಮಿನೇಟರ್ ಒಳಗೆ ನೋಡ್ರಿ ಏರಿಯಾ ಆಫ್ ಟ್ರ್ಯಾಂಗಲ್ ಸಿ ಡಿ ಇ ಇಲ್ಲಿ ಐತಿ, ಇಲ್ಲಿ ಏನೈತ್ರಿ ಏರಿಯಾ ಆಫ್ ಟ್ರ್ಯಾಂಗಲ್ ಬಿ ಡಿ ಇ. ಹಂಗ ಸೇಮ್ ಅದಾವ ಅವು, ಹಂಗ ಸೇಮ್ ಇದ್ರೆ ಡೈರೆಕ್ಟ್ ಆಗಿ ಬರ್ಬಿಡ್ತದೆ. therefore from equation 1 and 2 ಅಂತ ಹೇಳಿ ಎ ಡಿ ಬೈ ಡಿ ಬಿ ಡಿ ಇಸ್ ಈಕ್ವಲ್ ಟು ಎ ಬೈ ಇ ಸಿ ಅಂತ ಬರೆದು ಬಿಟ್ಟಿದ್ವಿ. ಆದ್ರೆ ಈಗ ನೋಡಿದ್ರೆ ಟ್ರ್ಯಾಂಗಲ್ ಏರಿಯಾ ಆಫ್ ಟ್ರ್ಯಾಂಗಲ್ ಎ ಡಿ ಸೇಮ್ ಐತೆ ಅಲ್ಲಿ, ಆದ್ರೆ ಡಿನಾಮಿನೇಟರ್ ಒಳಗೆ ಇಲ್ಲಿ ಏರಿಯಾ ಆಫ್ ಟ್ರ್ಯಾಂಗಲ್ ಸಿ ಡಿ ಐತಿ,
ಇಲ್ಲಿ ಏನೈತೆ ಡಿನಾಮಿನೇಟರ್ ಒಳಗೆ ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ. ಹಾಗಾದ್ರೆ ಆ ಎರಡು ಟ್ರಯಾಂಗಲ್ ಎಲ್ಲದವ ಅಂತ ನೋಡ್ತಾ ಹೋಗೋಣ ಈಗ. ನೋಡ್ರಿ ಹೆಂಗಾದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ ಎಲ್ಲೈತೆ ನೋಡ್ರಿ, ಇಲ್ಲೈತೆ ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ ಇ, ದಿಸ್ ಟ್ರಯಾಂಗಲ್, ಹೌದಾ? ನೆಕ್ಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಸಿ ಡಿ ನೋಡ್ರಿ, ಸಿ ಡಿ ಇ. ಹಂಗಾದ್ರೆ ನೋಡ್ರಿ ಇವ್ ಎರಡು ಟ್ರಯಾಂಗಲ್ಗೆ ಒಂದ ಬೇಸ್ ಐತಿ ನೋಡ್ರಿ, ಬೇಸ್ ಐತಲ್ಲ. ಹಂಗಾದ್ರೆ ಈ ಬೇಸ್ ಏನಾಗೈತೆ ಅಂದ್ರ ಅಪೋಸಿಟ್ ಸೈಡ್ ಏನಾಗೈತಿ ಇದು ಪ್ಯಾರಲಲ್. ಹಂಗಾದ್ರೆ ದಿಸ್ ಇಸ್ ದ ಟ್ರಾಪಿಸಿಯಂ ಅಂತ ಐತಿ. ಸೊ 9th ಒಳಗೆ ನೀವು ಕಲ್ತೀರಿ ಟ್ರಾಪಿಸಿಯಂ, ಹೌದಾ? ಟ್ರಾಪಿಸಿಯಂ ನೊಳಗ ಎರಡು ಟ್ರಯಾಂಗಲ್ ಗಳು ಬೇಸ್ ಏನಪ್ಪಾ ಅಂದ್ರೆ ಒಂದೇ ಆಗಿತ್ತು, ಆ ಬೇಸ್ ಇನ್ನೊಂದು ಸೈಡ್ ಪ್ಯಾರಲ್ ಆಗಿತ್ತು ಅಂದ್ರ ಅವುಗಳ ಏರಿಯಾನು ಏನಾಗ್ತವಪ್ಪ ಅಂತಂದ್ರೆ ಸಮ ಆಗಿರ್ತವ ಅಂತ ನೀವು 9th ಒಳಗೆ ಕಲ್ತ್ಬಿಟ್ಟಿರಿ. ಹಂಗಾಗಿ ನಾ ಈಗ ಈ ಒಂದು ಟ್ರಯಾಂಗಲ್ ಬಿ ಡಿ ಮತ್ತೆ ಟ್ರಯಾಂಗಲ್ ಸಿ ಡಿ ಇವುಗಳ ಏರಿಯಾ ಏನಂತ ಬರ್ಕೊಂತೀನಿ ಅಂದ್ರೆ ಈಕ್ವಲ್ ಅಂತ ಬರ್ತೀನಿ. ಯಾಕೆ ಹೇಳ್ರಿ? ಅವು ಎರಡು ಯಾವ ಬೇಸ್ ಮೇಲೆ ಅದಾವ? ಇವೆರಡು ಟ್ರಯಾಂಗಲ್ ಯಾವ ಬೇಸ್ ಮೇಲೆ ಲೈ ಅದಾವ? ಲೈ ಆನ್ ಸೇಮ್ ಬೇಸ್ ಡಿ. ಡಿ ಎದಕ್ ಪ್ಯಾರಲಲ್ ಐತ್ರಿ? ಹಂಗಾದ್ರೆ ಆಟೋಮೆಟಿಕ್ ಇವೆರಡು ಏರಿಯಾ ಆಫ್ ದೀಸ್ ಟು ಟ್ರಯಾಂಗಲ್ಸ್ ಆರ್ ಈಕ್ವಲ್. ಹಂಗ ನಾ ಬರ್ದು ಬಿಡ್ತೀನಿ ನೋಡ್ರಿ, ಇಲ್ಲಿ ಬರ್ತೀನಿ ಏನಂತಂದ್ರೆ ಬಟ್ ಆದರೆ ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ ಇ ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಸಿ ಡಿ ಇ ಅಂತ ಬರ್ದೆ. ಏನಂತ ಬರ್ದೈತಿ ನೋಡ್ರಿ, ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ ಇ ಎದಕ್ಕೆ ಈಕ್ವಲ್ ಅಂತ ಹೇಳಿ? ಏರಿಯಾ ಆಫ್ ಟ್ರಯಾಂಗಲ್ ಸಿ ಡಿ ಇ. ಸೊ ಇದಕ್ಕೆ ಇಕ್ವೇಶನ್ 3 ಅಂತೀನಿ. ಇದನ್ನ ಯಾಕೆ ಬರ್ದೆ ಅಂತ ಕಾರಣ ಕೊಡ್ಬೇಕಲ್ಲ. ಹಾಗಾದ್ರೆ ರೀಸನ್ ಏನಪ್ಪಾ ಅಂತಂದ್ರೆ ಬಿಕಾಸ್ ಏನಂತ ಬರ್ತೀನಿ ಹೇಳಿ, ಟ್ರಯಾಂಗಲ್ ಬಿ ಡಿ ಇ ಅಂಡ್ ಟ್ರಯಾಂಗಲ್ ಸಿ ಡಿ ಇ ಆರ್ ಲೈ ಆನ್ ಸೇಮ್ ಬೇಸ್. ಯಾವ ಬೇಸ್ ಮ್ಯಾಗ ಐತಿ? ಯಾವ ಬೇಸ್ ಮ್ಯಾಗ ಅದ ನೋಡ್ರಿ ಎರಡು ಲೈನ್ ಡಿ, ವೆರಿ ಗುಡ್, ಅಂಡ್ ಬಿಟ್ವೀನ್ ಸೇಮ್ ಪ್ಯಾರಲಲ್. ಯಾವ್ದಕ್ಕೆ ಯಾವ್ದು ಪ್ಯಾರಲಲ್ ಐತ್ರಿ? ಡಿ ಇಸ್ ಪ್ಯಾರಲಲ್ ಟು ದಿಸ್, ಡಿ ಇಸ್ ಪ್ಯಾರಲಲ್ ಟು ದಿಸ್. ಹಾಗಾದ್ರೆ ಇನ್ನ ಟ್ರಾಪಿಸಿಯಂ ನೋಡ್ರಿ, ನೋಡ್ರಿ ಎರಡು ಟ್ರಯಾಂಗಲ್ಸ್ ಗಳ ಪಾದ ಒಂದೇ ಪಾದದ ಮೇಲೆ ಅದಾವ. ಹಾಗಾದ್ರೆ ಕನ್ನಡ ಮೀಡಿಯಂದವ್ರು ಏನ್ ಬರಿಬೇಕಪ್ಪ ಅಂತಂದ್ರೆ ತ್ರಿಭುಜ ಬಿ ಡಿ ಇ ಮತ್ತು ತ್ರಿಭುಜ ಏನು ಸಿ ಡಿ ಗಳು ಒಂದೇ ಪಾದ ಎದ್ರ ಮೇಲೆ ಅದಾವ ಹೇಳ್ರಿ? ಡಿ. ಹಾಗೂ ಏನಪ್ಪಾ ಅಂತಂದ್ರೆ ಡಿ ಎದಕ್ ಸಮಾಂತರ ಐತಿ? ಬಿ ಸಿ. ಇವುಗಳ ನಡುವೆ ಇರುವುದರಿಂದ ಈ ಎರಡು ಏರಿಯಾಗ ಏನಪ್ಪಾ ಅಂದ್ರೆ ಟ್ರಯಾಂಗಲ್ ಗಳ ಏರಿಯಾ ಏನಾಗಿರ್ತವ ಅಂತ ಈಕ್ವಲ್. ಹಂಗ ನೀವು ನೋಡ್ಬಿಡ್ರಿ. ಈಗ ಹಂಗಾದ್ರೆ ಇಲ್ಲಿ ನೋಡ್ರಿ ಸಿ ಡಿ ಇದೆಲ್ಲ ಏನ್ ಬರಿಬಹುದು ಹೇಳ್ರಿ? ಬಿ ಡಿ ಬರಿಬೋದಾ? ಬರಿಬೋದ ಇಲ್ರಿ? ಹಾಗಾದ್ರೆ ಯಾಕೆ ಬರಿಬಹುದು ಹೇಳ್ರಿ? ಎರಡು ಈಕ್ವಲ್ ಅಂತ ಹೇಳಿ ಅಂದ್ಮೇಲೆ ನಾಗಾದ್ರೆ ಸಿ ಡಿ ಇದಲ್ಲಿ ಬಿ ಡಿ ಬರ್ದೆ ಅಂದ್ರೆ ನೋಡ್ರಿ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ, ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ. ಎಲ್ ಎಚ್ ಎಸ್ ಸೇಮ್ ಅಂತ, ಎಲ್ ಎಚ್ ಎಸ್ ಸೇಮ್ ಬಂದ್ರೆ ಆಟೋಮೆಟಿಕ್ಲಿ ಏನಾಗೈತೆ? ಆರ್ ಎಚ್ ಎಸ್ ಏನಾಗೈತ್ರಿ? ಹಾಗಾದ್ರೆ ನಾ ಡೈರೆಕ್ಟ್ ಏನ್ ಬರೆಸ್ಬಿಡ್ತೀನಪ್ಪ ಅಂದ್ರೆ therefore ಆದ್ದರಿಂದ ಫ್ರಾಮ್ ಇಕ್ವೇಶನ್ ಎಷ್ಟೆಷ್ಟು ಇಕ್ವೇಶನ್ ಅದು? 1, 2 and 3, 1, 2 and 3. ಆದ್ದರಿಂದ ಸಮೀಕರಣ 1 ಎಲ್ಲೈತೆ ನೋಡ್ರಿ, ಇಲ್ಲ ಐತಿ. ಸಮೀಕರಣ 2 ಮತ್ತು ಸಮೀಕರಣ 3 ದಿಂದ ನಾ ಏನಾಗ್ತದ ಅಂತಂದ್ರೆ ಎ ಡಿ ಡಿವೈಡೆಡ್ ಬೈ ಬಿ ಡಿ ಇಸ್ ಈಕ್ವಲ್ ಟು ಏನ್ ಬಂತ ಅಂದಂಗಾದ್ರೆ ಎ ಡಿವೈಡೆಡ್ ಬೈ ಇ ಸಿ, ಎ ಡಿವೈಡೆಡ್ ಬೈ ಇ ಸಿ. ಇಲ್ರಿ ಹಿಂಗ್ ಬರಿಬೋದಿತ್ತಲ್ರಿ. ನೋಡ್ರಿ ಏನಂತ ಬರಿಬೋದಿತ್ತ ಅಂತಂದ್ರೆ ಫ್ರಮ್ ಇಕ್ವೇಶನ್ 3 ಅಂತ ತಗೊಂಡು ನಾ ಇದೇನ್ ಬರಿಬೋದಿತ್ತಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಸಿ ಡಿ ಇದ್ದಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ ಅಂತ ಬರ್ಕೋಬೇಕಿತ್ತು ಒಂದ್ ಸ್ಟೆಪ್ ಬರ್ಕೊಂಡ್ರೆ. ಆಮೇಲೆ ಇದ್ರದ್ದು ಎಲ್ ಎಚ್ ಎಸ್ ಅದ್ರದ್ದು ಎಲ್ ಎಚ್ ಎಸ್ ಸೇಮ್ ಆಗುತ್ತೆ, ಆಟೋಮೆಟಿಕ್ಲಿ ಆರ್ ಎಚ್ ಎಸ್ ಈಕ್ವಲ್ ಅಂತ ಬರ್ತಿದ್ವಿ. ಅದ್ರ ಬದಲಿ ಏನಪ್ಪಾ ಅಂದ್ರೆ ಈಸಿ ಇನ್ನೂ ಸಿಂಪ್ಲಿಫಿಕೇಶನ್ ಅಂತ ಏನ್ ಮಾಡಿದ್ವಿ ಕೇಳೇನ್ರಿ? ಫ್ರಮ್ ಇಕ್ವೇಶನ್ ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್, ಸಮೀಕರಣ 1, 2 ಮತ್ತು 3ರಿಂದ. ಹಂಗಾದ್ರೆ 3ರಿಂದ ನಿಮ್ಗೆ ಗೊತ್ತಾಗ್ಬಿಟ್ಟೈತಿ ಈಗ. ಹಂಗಾದ್ರೆ ಎಡಭಾಗ ಸೇಮ್ ಆಯ್ತು, ಇದ್ರದ್ದು ಎಡಭಾಗ ಸೇಮ್ ಆಯ್ತು, ಆಟೋಮೆಟಿಕ್ಲಿ ಏನಾಗುತ್ತೆ? ಬಲಭಾಗ ಏನಾಗುತ್ತೆ? ಹಂಗಾದ್ರೆ ಸೇಮ್ ಆಗ್ತದೆ. ಆದ್ದರಿಂದ ಎ ಡಿ ಡಿವೈಡೆಡ್ ಬೈ ಬಿ ಡಿ ಇಸ್ ಈಕ್ವಲ್ ಟು ಏನ್ ಬರ್ತದ್ರಿ? ಇ ಡಿವೈಡೆಡ್ ಬೈ ಇ ಸಿ. ಸೊ ವೆರಿ ಇಂಪಾರ್ಟೆಂಟ್ ಥಿಯರಮ್. ಸ್ಟೇಟ್ ಅಂಡ್ ಪ್ರೂವ್ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಅಂತ ಕೇಳಿದ್ರೆ 5 ಮಾರ್ಕ್ಸ್ ಕೇಳ್ತಾನ. ಸ್ಟೇಟ್ಮೆಂಟ್ ಕೊಟ್ಟು ಏನಾದ್ರು ನಿಮಗೆ ಪ್ರೂಫ್ ಕೇಳಿದ ಅಂತಂದ್ರೆ 4 ಮಾರ್ಕ್ಸ್ ಗ್ಯಾರಂಟಿ. ಅಂಡರ್ಸ್ಟುಡ್ ಆಯ್ತೋ ಇಲ್ಲೋ? ಎಲ್ಲರಿಗೂ ಗೊತ್ತಾಯ್ತಾ? ನೋಡ್ರಿ ಹೆಂಗಾದ್ರೆ ಈಗ ಎಲ್ಲರಿಗೂ ಗೊತ್ತಾಯ್ತಲ್ಲ? ಸೊ ಹಂಗ ನೋಡ್ರಿ ಇನ್ನೊಮ್ಮೆ ರಿಪೀಟ್ ಮಾಡ್ಬಿಡಿ ಹಾಗಾದ್ರೆ. ಗೊತ್ತಾಗೈತೆ ಎಲ್ಲರಿಗೆ? ಎಸ್. 1 ನಿಮಿಷ ಬೇಕಾದ್ರೆ ಯಾರಾದ್ರೂ ಬರ್ಕೊತಿದ್ರೆ ಬರ್ಕೋಬಹುದು, ಅಥವಾ ಯಾರಾದ್ರೂ ಮೈಕ್ ಆನ್ ಮಾಡಿ ಏನಾದ್ರು ಕೇಳ್ತಿದ್ರೆ ಕೇಳ್ಬಹುದು. ಯಾರ ಸ್ಟೂಡೆಂಟ್ಸ್ ಏನ್ ಡೌಟ್ ಇತ್ತು ಈ ಥಿಯರಮ್ ಒಳಗೆ ಏನಾದ್ರು ಡೌಟ್ ಇತ್ತಂದ್ರೆ ಕೇಳ್ಬಹುದು. ಯಾವ್ದಾದ್ರು ಸ್ಟೆಪ್ಸ್ ನಮ್ಗೆ ಇದು ಗೊತ್ತಾಗಿಲ್ಲ ಅಥವಾ ಇದು ಯಾಕೆ ಈಗ ತಗೊಂಡ್ರಿ ಅಂತಂದ್ರೆ
ಏನಾದ್ರೂ ನಿಮ್ಮಲ್ಲಿ ಗೊಂದಲಗಳಿದ್ರೆ ಕೇಳ್ಬೋದು. ಡೆಫಿನಿಷನ್ ವೆರಿ ಗುಡ್. ಹಲೋ ಕೇಳಿ. ಡೆಫಿನಿಷನ್ ಹಲೋ ಹೇಳಿ. ಡೆಫಿನಿಷನ್ ಸೇಲ್ಸ್ ನ ಪ್ರಮೇಯವನ್ನ ಹೇಳಿಕೆನ ಕನ್ನಡದೊಳಗೆ ಹೇಳ್ಬೇಕಾ? ನೋಡ್ರಿ ಹಾ ಸರ್, ನೋಡ್ರಿ ಈ ಸೇಲ್ಸ್ ನ ಪ್ರಮೇಯದ ಹೇಳಿಕೆ ಏನೈತೆ ಅಂದ್ರೆ ಕನ್ನಡದೊಳಗ ತ್ರಿಭುಜದ ಎರಡು ಬಾಹುಗಳನ್ನ ಎರಡು ಬಿಂದುಗಳಲ್ಲಿ ಛೇದಿಸುವಂತೆ ಅಂತ ಐತಿ. ತ್ರಿಭುಜದ ಎರಡು ಬಾಹುಗಳು ಅಂತಂದು ಎ ಬಿ ಮತ್ತೆ ಎ ಸಿ ಅಂತ ನೋಡಿನಿ. ಎರಡು ಬಿಂದುಗಳಲ್ಲಿ ಛೇದಿಸುವಂತೆ ಏನಾಗೈತೆ ಅಂದ್ರೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಐತಿ. ನಿಮ್ಗೆ ಆಲ್ರೆಡಿ ಇದನ್ನ ಕನ್ನಡ ಮೀಡಿಯಂ ಟೆಕ್ಸ್ಟ್ ಬುಕ್ ನೊಳಗೂ ಐತಿ. ಸೊ ಇಲ್ಲಿ ಜಗ ಇಲ್ಲದಕ್ಕೆ ನಾನು ಅದನ್ನ ಹೇಳಿಕೆಯನ್ನು ಬರ್ದಿಲ್ಲ ಅಷ್ಟೇ. ಹಂಗ ನೀವು ಅದೇ ರೀತಿನ ಇನ್ನೂ ಶಾರ್ಟ್ ಫಾರ್ಮ್ ಆಗಿ ಈಸಿಯಾಗಿ ಈ ತರನು ಬರಿಬಹುದು. ಏನು? ತ್ರಿಭುಜದ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನ ಸಮ ಅನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಬರಿಬಹುದು ಕನ್ನಡ ಮೀಡಿಯಂದವರು. ಎಷ್ಟು ಈಸಿ ಐತಿ ಸ್ಟೇಟ್ಮೆಂಟ್. ಏನು? ತ್ರಿಭುಜದ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನ ಸಮ ಅನುಪಾತದಲ್ಲಿ ವಿಭಾಗಿಸುತ್ತದೆ. ಹಂಗ ನೀವು ಯಾರು ಕೇಳಿಲ್ಲ ಸರ್ ಹಂಗಾದ್ರೆ ಸಮಾಂತರ ರೇಖೆ ಅಂದ್ರೆ ಏನು? ವಾಟ್ ಈಸ್ ಮೀನ್ ಬೈ ಪ್ಯಾರಲಲ್ ಲೈನ್ಸ್ ಅಂತ ಹೇಳಿ. ಹಂಗಾದ್ರೆ ನೋಡ್ರಿ, ಇಟ್ ಡಸ್ ನಾಟ್ ಇಂಟರ್ಸೆಕ್ಟ್ ಇನ್ ಎಟ್ ಎನಿ ಪಾಯಿಂಟ್. ಸೊ ನೋಡ್ರಿ, ಯಾವ್ದು ಆ ಲೈನ್ ಅನ್ನು ಎರಡು ಲೈನ್ ಅನ್ನ ನಾವು ಅನಂತ ದೂರದವರೆಗೂ ವೃದ್ಧಿಸಿದ್ರು ಸಹಿತ ಅವು ಒಂದಕ್ಕೊಂದು ಛೇದಿಸ್ಲಿಲ್ಲ ಅಂತಂದ್ರೆ ಅಂತ ರೇಖೆಗಳಿಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ಸಮಾಂತರ ರೇಖೆಗಳು, ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಓಕೆನಾ? ಎಸ್, ಗೊತ್ತಾಗೈತ್ರಿ ಎಲ್ಲರಿಗೆ? ಗೊತ್ತಾಗೈತಲ್ಲ? ಹಾ ಹೇಳಮ್ಮ, ಹೇಳಮ್ಮ, ಯಾರ ಮಾತಾಡಿದ್ರು? ಓಕೆ, ಹಾಗಾದ್ರೆ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂಗೆ ಎಕ್ಸರ್ಸೈಸ್ ಒಳಗಿರುವಂತಹ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್, ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಅನ್ನ ಬಿಡ್ಸೋಣ ಹಾಗಾದ್ರೆ. ಎಸ್, ಎಲ್ರು ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇತ್ತು ಅಂತಂದ್ರೆ ಎಕ್ಸರ್ಸೈಸ್ 6.1 ಓಪನ್ ಮಾಡ್ರಿ. 6.2 ಸಾರಿ, ಎಕ್ಸರ್ಸೈಸ್ 6.2. ಹಾ ಸರ್, ಅನ್ಮಿಟ್ ಮಾಡ್ಬಿಟ್ಟು ಸರ್, ಯಾರು ಕೇಳೋದು ಅದು ಒಂದು ಡೆಫಿನಿಷನ್ ಕನ್ನಡದ ಕೇಳ್ರಿ ಅಂತ ಹೇಳಿ. ಸರ್ ಇಂಗ್ಲಿಷ್ ಒಳಗೆ ಹೇಳೋದು ನಮಗ ಅರ್ಥ. ಹಲೋ, ಯಾರ ಬಂದು ನೋಡಿ ಕೇಳ್ತಾರೆ? ಹಲೋ, ಕೇಳಮ್ಮ, ಈಗ ಯಾರ ಏನು ಕೇಳಿದ್ರೆ ಹೇಳ್ರಮ್ಮ. ಹಲೋ, ಹಲೋ ಕೇಳ್ರಮ್ಮ, ಯಾರೋ ಏನೋ ಕೇಳಿದ್ರು. ಸರ್ ನಮಗ ಇಂಗ್ಲಿಷ್ ಒಳಗೆ ಹೇಳೋದು ಕನ್ನಡದೊಳಗೆ ಅರ್ಥ ಆಗತ್ತಿಲ್ರಿ ಸರ್. ಹೌದಾ? ನೀ ಯಾವ ಸ್ಕೂಲ್ ಅಮ್ಮ? ಯಾರು? ಹಲೋ, ಯಾವ ಹಾಸ್ಟೆಲ್ ಅಮ್ಮ? ಹಲೋ ಸರ್, ನಮಗೂ ಅರ್ಥ ಆಗವಲ್ತ್ರಿ. ಯಾವ ತಿಳಿದಿಲ್ಲಪಿ? ಮ್ಯಾಗಲ್ದ್ರಿ ಸೆಂಟೆನ್ಸ್. ಅಯ್ಯೋ, ಸೆಂಟೆನ್ಸ್ ಅನ್ನ ಕನ್ನಡದ ಬರಿಬೇಕಿತ್ತಾ? ಹ್ಞೂನ್ರಿ. ಈಗ ಹಾ, ಈಗ ಹಂಗಾದ್ರೆ ನೋಡ್ರಿ, ಇವು ಸೆಂಟೆನ್ಸ್ ನೋಡ್ರಿ, ಇದ್ರೊಳಗೆ ಇಂಗ್ಲಿಷ್ ನೊಳಗೆ ಏನಪ್ಪಾ ಅಂತಂದ್ರೆ ಸೇಮ್ ಇವು ಎಲ್ಲಾ ಬರ್ದಿದ್ದೇನೆ ಇದನ್ನ ನಾ ಇಲ್ಲಿ ಹೇಳಿಕೆ ಅಷ್ಟೇ. ಫ್ರಮ್ ಇಕ್ವೇಶನ್ 1 and 2 ಅಂದ್ರೆ ಸಮೀಕರಣ 1 ಮತ್ತು 2 ಅಂತ ಹೇಳಿ ನಾನು ನಿಮ್ಮ ಕನ್ನಡ ಮೀಡಿಯಂದಾಗ ಹೇಳ್ತಾ ಬಂದಿದ್ದೀನಿ. ಆದ್ರೆ ಬರಿಬೇಕಂದ್ರೆ ಮತ್ತೆ ಡಬಲ್ ಸ್ಟಾರ್ ರಿಪೀಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಬರ್ದಿಲ್ಲ. ನಿಮ್ಗೆ ಥಿಯರಂ ತಿಳಿತು ಅಂತಂದ್ರೆ ನಿಮ್ಗೆ ಟೆಕ್ಸ್ಟ್ ಬುಕ್ ನೊಳಗೆ ಆಲ್ರೆಡಿ ಅದನ್ನ ಐತಿ ಅದ್ರೊಳಗೆ. ಸೊ ಯಾಕೆ ಅದನ್ನ ತಗೊಂಡ್ರಂತ ನಿಮ್ಗೆ ಅದು ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅನ್ನೋದಕ್ಕೋಸ್ಕರ ನಾನು ಏನ್ ಮಾಡ್ಬಿಟ್ಟೆ ಅಂದ್ರೆ ಇಂಗ್ಲಿಷ್ ಮೀಡಿಯಂದೊಳಗೆ ಅಷ್ಟೇ ಬರ್ಕೊಂತ ಬಂದೆ. ಓಕೆ, ಯಾಕಂದ್ರೆ ಎರಡು ತರ ಈಗ ನಾನು ಸ್ಟೇಟ್ಮೆಂಟ್ ನಾನು ಕನ್ನಡ ಮೀಡಿಯಂದ ಬರ್ಕೊಂಡ್ರೆ ಇಲ್ಲಿ ಮತ್ತದು ಸ್ಪೇಸ್ ಅಲಾಗಿಲ್ಲ ಅನ್ನೋದಕ್ಕೆ ಹೇಳ್ತಿದ್ರೆ ನಿಮ್ದು ಕನ್ನಡ ಮೀಡಿಯಂ ಸ್ಟೇಟ್ಮೆಂಟ್ ಅನ್ನು ನಾನು ಹಂಗೆ ಏನಪ್ಪಾ ಅಂತಂದ್ರೆ ಬಾಯಿಲೇನೆ ಹಂಗೆ ಹೇಳ್ಬಿಟ್ಟೆ. ಗೊತ್ತಾಯ್ತಾ? ಬರ್ದಿಲ್ಲ ಅದಕ್ಕೆ ಅವಶ್ಯ. ನೋಡ್ರಿ, ಏನಿಲ್ಲ, ತ್ರಿಭುಜ ಇದು ನೋಡ್ರಿ, ಏರಿಯಾ ಅಂತಂದ್ರೆ ವಿಸ್ತೀರ್ಣ ಅಂತ ಹೇಳಿನಿ. ಏನು? ತ್ರಿಭುಜ ಎ ಡಿ ನ ವಿಸ್ತೀರ್ಣ ಅಂತ ಹೇಳಿತಿ.
ಅದ್ರದ್ದು ಏನಪ್ಪಾ ಅಂದ್ರೆ ನಿಮ್ಗೆ ಆಲ್ರೆಡಿ ಫಾರ್ಮುಲಾನ ಬರ್ಸ್ಬಿಟ್ಟಿನಿ, ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ಹೇಳಿ. ಎದ್ರದ್ದು ತ್ರಿಭುಜದ ವಿಸ್ತೀರ್ಣವನ್ನ ಕಂಡಿಡಿಯುವಂತ ಸೂತ್ರ ಏನೈತಿ ಹೇಳ್ರಿ? ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ಐತಿ. ಹಂಗಾದ್ರ ಪಾದ ಅಂತ ಅಂದ್ಮೇಲೆ ನಿಮ್ಗೆ ಗೊತ್ತಾಗ್ಬಿಡ್ತದ ಯಾವ್ದು. ಇಲ್ಲಿ ನೋಡ್ರಿ, ಈ ತ್ರಿಭುಜದೊಳಗ ಪಾದ ಯಾವ ತಗೊಂಡಿನಿ ಅಂದ್ರೆ ನಾನು ಎಡಿ ತಗೊಂಡ್ರೆ ಇದ್ರ ಎತ್ತರ ಏನಾಗೈತಿ ಸರ್? ಎನ್ ಆಗಿರ್ತೈತಿ. ಅದೇ ರೀತಿ ಒಳಗ ಬಿಡಿಇ ತ್ರಿಭುಜದೊಳಗ ಪಾದ ನನಗ ಡಿ ಬಿ ತಗೊಂಡೆ ಅಥವಾ ಬಿ ಡಿ ತಗೊಂಡೆ ಅಂತಂದ್ರೆ ಎತ್ತರ ಅಗೇನ್ ನನ್ಗೆ ಏನಾಗುತ್ತೆ? ಎನ್ ಆಗೈತಿ ಅಂತ ತಗೊಂಡಿನಿ. ಸೊ ಅದನ್ನೇ ಇಲ್ಲಿ ಬರ್ತೀನಿ, ನಾ ಏನು ಮಾಡಿಲ್ಲ. ಏರಿಯಾ ಆಫ್ ಟ್ರಯಾಂಗಲ್ ಇ ಡಿ ಬಿ, ನೆಕ್ಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ ಅಂತ ಬರ್ಕೊಂಡು ಅದರದ್ದು ಫಾರ್ಮುಲಾ ಹಚ್ಚಿ ಬರೆದು ಅವೆರಡನ್ನು ರೇಷದೊಳಗೆ ಅನುಪಾತದೊಳಗೆ ಬರ್ಕೊಂಡಿನಿ. ಅವು ಬರ್ಕೊಂಡು ಯಾವ ಸಿಮಿಲರ್ ಅದ ಅವ್ನು ಕ್ಯಾನ್ಸಲ್ ಮಾಡಿ ನಾ ಅದನ್ನ ಸಮೀಕರಣ ಬಂದು ಅಂತ ಬರ್ತೀನಿ. ನಾ ಈಕ್ವೇಶನ್ ಮಾಡಂದ್ರೆ ಸಮೀಕರಣ ಬಂದು. ಸೊ ಹೀಗಾಗಿ ಇವೆಲ್ಲವೂ ಏನಪ್ಪಾ ಅಂದ್ರೆ ಇಂಗ್ಲಿಷ್ ನೇ ಬರೆದ ಉದ್ದೇಶ ಏನಪ್ಪಾ ಅಂದ್ರೆ ಕನ್ನಡದಾಗ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಟೆಕ್ಸ್ಟ್ ಬುಕ್ ನೊಳಗೂ ಐತಿ, ಅದನ್ನ ನೋಡ್ಕೊಂಡು ನೀವು ಅದನ್ನ ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಅನ್ನುವಂತ ಉದ್ದೇಶ ಅಷ್ಟೇ. ಓಕೆ, ಸೊ ಈಗ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತ ಅದು ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ನೋಡ್ತಾ ಹೋಗೋಣ. ಎಲ್ರು ಎಕ್ಸರ್ಸೈಸ್ 6.2 6.1 ಹೇಳಿಸಿ, ಎಕ್ಸರ್ಸೈಸ್ 6.2 ತೆಗಿರಿ. ಇಂಪಾರ್ಟೆಂಟ್ ನೋಡ್ರಿ, ಒಮ್ಮೊಮ್ಮೆ 2 ಮಾರ್ಕ್ಸಿಗೆ ಅಥವಾ 1 ಮಾರ್ಕ್ಸಿಗೆ ಈ ಒಂದು 6.2 ಮೇಲೆ ಯಾವಾಗಂತಂದ್ರೆ ಈ ಥಿಯರಮ್ ಏನಾದ್ರು ಕೊಟ್ಟರು ಅಂದ್ರೆ ಈ ಸಂಬಂಧಪಟ್ಟಂತ ಎಕ್ಸರ್ಸೈಸ್ ಮ್ಯಾಗ ಕ್ವಶನ್ಸ್ ಅನ್ನ ಕೇಳೋದು ಕಡಿಮೆ. ಸೊ ಇನ್ನೊಂದು ಥಿಯರಮ್ ಐತಿ, ಕೋನ ನಿರ್ಧಾರಕ ಗುಣ ಅಂತ ಕನ್ನಡದಾಗ ಹೇಳ್ತಾರೆ. ಆಂಗಲ್ ಕ್ರೈಟೀರಿಯಾ ಫಾರ್ ಸಿಮಿಲರಿಟಿ ಅಂತ ಹೇಳಿ ಇಂಗ್ಲಿಷ್ ಮೀಡಿಯಂದಾಗ ಹೇಳ್ತಾರೆ, ಎ ಕ್ರೈಟೀರಿಯಾ ಅಂತ ಹೇಳಿ. ಸೊ ಅದ್ರ ಏನಾದ್ರು ಥಿಯರಮ್ ಕೇಳಿದ್ರು ಅಂತಂದ್ರೆ ಈ ಒಂದು ಎಕ್ಸರ್ಸೈಸ್ ಮ್ಯಾಗ ನಿಮ್ಗೆ 2 ಅಂಕದ ಒಂದು ಪ್ರಶ್ನೆ ಕೇಳುವಂತ ಸಾಧ್ಯತೆ ಹೆಚ್ಚೈತಿ. ಸೊ ಹೀಗಾಗಿ ಯಾವ ರೀತಿ 1 ಮಾರ್ಕ್ಸ್ ಕೇಳಿದ್ರೆ 2 ಮಾರ್ಕ್ಸ್ ಕೇಳಿದ್ರೆ ಈಸಿ ಟ್ರಿಕ್ ಆಗಿ ಯಾವ ರೀತಿಯನ್ನ ಫೈಂಡ್ ಔಟ್ ಮಾಡ್ಬೋದು, ಯಾವ ರೀತಿ ಕಂಡುಹಿಡಿಬಹುದು ಅಂತ ನೋಡ್ತಾ ಹೋಗೋಣಂತೆ. ಹಾಗಾದ್ರೆ ನೋಡ್ರಿ, ಇದಕ್ಕಿಂತ ಪೂರ್ವದಲ್ಲಿ ನೋಡ್ರಿ, ಈಗ ಆ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಈ ಸ್ಟೇಟ್ಮೆಂಟ್ಗೆ ಮತ್ತ ಈ ಸೇಲ್ಸ್ ಥಿಯರಮ್ ಸಂಬಂಧಪಟ್ಟಂಗೆ ನಾನು ರೇಷಿಯೋಸ್ ಅನ್ನ ಯಾವ ರೀತಿ ಬರೀಬಹುದು ಅಂತ ನೋಡ್ತಾ ಹೋಗೋಣ. ನೀವೇ ಹೇಳ್ರಿ. ಈಗ ತ್ರಿಭುಜ ಎ ಬಿ ಸಿ ಅಲ್ಲಿ ನೋಡ್ರಿ, ಡಿ ಸಮಾಂತರ ಬಿ ಸಿ ಅಂತ ಹಾಕಿದೆ. ಡಿ ಸಮಾಂತರ ಏನಂತ ಹಾಕಿದ್ರಿ? ಬಿ ಸಿ. ಈಗ ಹಂಗಾದ್ರೆ ಬೈ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್, ಮೂಲ ಸಮಾನುಪಾತ ಪ್ರಮೇಯ ಪ್ರಕಾರ ಹೇಳಿ ರೇಷಿಯೋ ಏನ್ ಬರೀಬಹುದು ಹೇಳ್ರಿ ಇದನ್ನ? ಅಲ್ಲ, ಏನ್ ಬರೀಲಿ? ಎಡಿ ಡಿವೈಡೆಡ್ ಬೈ ಡಿ ಬಿ. ಹೌದಾ, ಬರೀಬಹುದಾ? ನೋಡ್ರಿ, ಎಡಿ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಎಇ ಡಿವೈಡೆಡ್ ಬೈ ಇಸಿ. ಎಇ ಡಿವೈಡೆಡ್ ಬೈ ಇಸಿ ಈಗ ಆಲ್ರೆಡಿ ಪ್ರೂವ್ ಮಾಡಿದ್ರಿ ಮೂಲ ಸಮಾನುಪಾತ ಪ್ರಮೇಯ ಪ್ರಕಾರ. ಸೊ ಇದ ತ್ರಿಭುಜದೊಳಗ ಇನ್ನೂ 2 ರೀತಿ ಒಳಗ ಅನುಪಾತಗಳನ್ನ ಬರೀಬಹುದು. ಹೆಂಗಂತ ನೋಡೋಣ. ಹಾಗಾದ್ರೆ ನೋಡ್ರಿ, ಈ ತ್ರಿಭುಜದೊಳಗ ನಾ ಏನ್ ಮಾಡಿದೆ ಅಂದ್ರ 1ನೇ ತ್ರಿಭುಜ ಸಣ್ಣದ ಬಾವು ತೋಡಿನಿ, ಈ ದೊಡ್ಡ ತ್ರಿಭುಜದೊಳಗ ಸಣ್ಣ ಬಾವನ್ನ ತಗೊಂಡ್ ನೋಡ್ರಿ, ಎಡಿ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಎಇ ಡಿವೈಡೆಡ್ ಬೈ ಇಸಿ ಅಂತ ತಗೊಂಡಿನಿ. ಸೊ ಇದನ್ನ ಈ ರೀತಿನೇ ತಗೋಬಹುದು ನೋಡ್ರಿ. ಈ ತ್ರಿಭುಜದೊಳಗ 1ನೇ ಸೈಡ್ ದೊಡ್ಡ ಬಾವನ್ನ ತಗೊಂಡು ಇನ್ನೊಂದು ಸಣ್ಣ ಬಾವನ್ನ ತಗೋಬಹುದು. ಹಂಗ ಏನ್ ಬರೀಬಹುದು ಹೇಳ್ರಿ? ಹಂಗಾದ್ರೆ ಎ ಬಿ ಡಿವೈಡೆಡ್ ಬೈ ಎಡಿ ಇಸ್ ಈಕ್ವಲ್ ಟು ಏನ್ ತಗೋತೀರಿ? ಎಸಿ ಡಿವೈಡೆಡ್ ಬೈ ಎಸಿ ಡಿವೈಡೆಡ್ ಬೈ ಎಸಿ ಡಿವೈಡೆಡ್ ಬೈ. ನೋಡ್ರಿ, ವೆರಿ ಇಂಪಾರ್ಟೆಂಟ್, ಲಕ್ಷ್ಯ ಕೊಡ್ರಿ. ಎ ಬಿ ಡಿವೈಡೆಡ್ ಬೈ ಎ. ನೆಕ್ಸ್ಟ್ ಈ ಸೈಡ್ ಏನ್ ಮಾಡ್ಬೇಕು? ಈ ಕಡೆ ದೊಡ್ಡ ಬಾವು ತಗೊಂಡಿನಿ ಅಂತ ಈ ಕಡೆ ದೊಡ್ಡ ಬಾವು ತಗೋಬೇಕು. ಯಾವತ್ತು ಅಂತ ದೊಡ್ಡ ಬಾವು ಎಸಿ ಡಿವೈಡೆಡ್ ಬೈ ಎ. ಹಂಗ ಇನ್ನೊಂದ್ ರೀತಿ ಒಳಗೂ ಬರೀಬಹುದು ಅಂತ ಹೇಳಿ. ಹಾಗಾದ್ರೆ ಈ ಕಡೆಯಿಂದ ದೊಡ್ಡ ಬಾವು ತಗೊಂಡು ಎ ಬಿ ಡಿವೈಡೆಡ್ ಬೈ ಈ ಕಡೆ ಸಣ್ಣದು ಯಾವ್ದು ಬರೀತೀರಿ ಹೇಳಿ? ಡಿ ಬಿ. ಹಂಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಹೆಂಗ್ ಬರೀಬಹುದು ಹೇಳ್ರಿ? ಯಾರು ಹೇಳ್ತೀರಿ? ಎಸಿ ಡಿವೈಡೆಡ್ ಬೈ ಎಸಿ. ಎಸಿ ಡಿವೈಡೆಡ್ ಬೈ ಎಸಿ. ನೋಡ್ರಿ, ಈ ರೀತಿ ಬರ್ಕೊಳಕ್ ಬಂತು ಅಂತಂದ್ರೆ ನಿಮ್ಗೆ ಈಸಿಯಾಗಿ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಬಹುದು. ಅಂಡರ್ಸ್ಟುಡ್ ಆಗ್ತದೆ? ಯಾವ ರೀತಿ ಕೊಟ್ಟಾರ, ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ನೋಡ್ತಾ ಹೋಗೋಣಂತೆ. ಗೊತ್ತಾಯ್ತ್ರೆ 3 ತರ ಬರ್ಕೋಬಹುದು ಅಂತ ಹೇಳಿ. ನೋಡ್ರಿ, ಒಂದ್ ಹೆಂಗ್ ಬರ್ಕೋಬಹುದು ಹೇಳ್ರಿ? ಎಡಿ ಬಾಗ್ಲೆ ಡಿ ಬಿ, ಎಇ ಸಮಾನುಪಾತ ಇಸಿ ಅಂತ ಬರ್ಕೋಬಹುದು ಒಂದು. ನೆಕ್ಸ್ಟ್ ಏನ್ ಬರ್ಬೋದು ಹೇಳ್ರಿ? ಎಡಿ ಡಿವೈಡೆಡ್ ಬೈ ಏನ್ರಿ? ಎ ಬಿ ಡಿವೈಡೆಡ್ ಬೈ ಎಡಿ, ಎಸಿ ಡಿವೈಡೆಡ್ ಬೈ ಎಇ. ನೆಕ್ಸ್ಟ್ ಇನ್ನೊಂದ್ ತರ ಬರ್ಕೋಬಹುದು ಏನ್ರಿ? ಎ ಬಿ ಡಿವೈಡೆಡ್ ಬೈ ಡಿ ಬಿ, ಎಸಿ ಡಿವೈಡೆಡ್ ಬೈ ಇಸಿ. ಸರಿ, ಹೆಂಗ್ ಬರ್ಕೋಬೇಕ್ರಿ? ಹೆಂಗ್ ಗೊತ್ತಾಗತ್ತಂದ್ರೆ ಅವ್ರು ಯಾವ ರೀತಿ ಬಾವುಗಳನ್ನ ಅಳತಿ ಕೊಟ್ಟಿರ್ತಾರ
ಅದ್ರ ಮ್ಯಾಗ ನಾವು ಅದರದ ರೇಷಿಯೋಸ್ ಅನ್ನ ಬರ್ಕೋಬೇಕು. ಹಾಗಾದ್ರೆ ಯಾವ ರೀತಿ ಕೊಟ್ಟಿರ್ತಾರ ಅಂತ ನೋಡ್ತಾ ಹೋಗೋನು. ಎಕ್ಸರ್ಸೈಸ್ 6.2 ಒಳಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಐತಿ, ಅದಕ್ಕೋಸ್ಕರ ಅದನ್ನ ಬಿಡಿಸ್ತೀನಿ. ನೋಡ್ರಿ ಏನೈತಿ ಅಂತ ನೋಡ್ತಾ ಹೋಗ್ತೀನಿ. ಇನ್ ಫಿಗರ್ ನೋಡ್ರಿ ಚಿತ್ರದಲ್ಲಿ ಅಂತ ಹೇಳ್ಯಾರ. ಡಿ ಈಸ್ ಪ್ಯಾರಲಲ್ ಟು ಬಿ ಸಿ, ಡಿ ಸಮಾಂತರ ಬಿ ಸಿ. ಇಲ್ಲೇ ನೋಡ್ರಿ ಇದೇ ಚಿತ್ರನ ತಗೊಂಡಿದ್ದಿಲ್ಲ. ಹಾಗಾದ್ರೆ ಏನಂತ ಹೇಳ್ಯಾರಪ್ಪ ಅಂದ್ರೆ ಫೈಂಡ್ ಇ ಸಿ ಅಂತ ಹೇಳ್ಯಾರಪ್ಪ. ಫೈಂಡ್ ಏನ್ರಿ ಇ ಸಿ. ಒಂದು ಎಕ್ಸಾಂಪಲ್ ತಗೊಳ್ಳಿ ಹಂಗಾದ್ರೆ. ಸೊ ನೋಡ್ರಿ ಎಡಿ ಅಳತಿ ಕೊಟ್ಟಾರ, ಎಡಿ ಇಸ್ 1.5 ಸೆಂಟಿಮೀಟರ್. ಡಿ ಬಿ ಅಳತಿ ಕೊಟ್ಟಾರ 3 ಸೆಂಟಿಮೀಟರ್. ಎ ಅಳತಿ ಕೊಟ್ಟಾರ 1 ಸೆಂಟಿಮೀಟರ್. ಆದ್ರೆ ಇ ಸಿ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ನೋಡೋಣ ಹಾಗಾದ್ರೆ ಇದ್ರಾಗ 3 ರೇಷಿಯೋ ಅದು ಯಾವ ರೇಷಿಯೋ ತಗೋಬೇಕಂತ ನಿಮ್ಗೆ ಗೊತ್ತಾಗ್ಬೇಕು ಅಂತ ಹೇಳಿನಿ. ಹಾಗಾದ್ರೆ ಯಾವ ರೇಷಿಯೋ ತಗೋಬೇಕು ಅಂತಂದ್ರೆ ನೋಡ್ರಿ ಇಲ್ಲಿ ಯಾವ ಭಾವಗಳನ್ನ ಕೊಟ್ಟ ನೋಡ್ರಿ. ಇಲ್ಲಿ ಸಣ್ಣದು ಐತಂದ್ರೆ ಆಟೋಮೆಟಿಕ್ ಇಲ್ಲಿ ಸಣ್ಣ ಐತೆ, ಇದನ್ನ ಏನ್ ಮಾಡ್ಬೇಕು ಸಣ್ಣದ ತಗೋಬೇಕು. ಹಾಗಾದ್ರೆ ತೋರೋಣ. ಹಾಗಾದ್ರೆ ನೋಡ್ರಿ ಕ್ವಶನ್ ಏನೈತಿ, ಇನ್ ಫಿಗರ್ ಚಿತ್ರದಲ್ಲಿ ಡಿ ಸಮಾಂತರ ಬಿ ಸಿ ಅಂತ ಕೊಟ್ಟಾರ. ಡಿ ಎದಕ್ಕೆ ಸಮಾಂತರ ಐತಿ ಬಿ ಗೆ. ಹಂಗಾದ್ರ ಏನಂತ ಕಂಡುಹಿಡಿಬೇಕಂದ್ರೆ ಇ ಸಿ ಅನ್ನ ಕಂಡುಹಿಡಿರಿ ಅಂತ ಹೇಳ್ಯಾರ. ನೋಡ್ರಿ ಇದ ಒಂದ್ ಚಿತ್ರದ ಯಾವ ರೀತಿ ಬಿಡಿಸಬಹುದು ಅಂತ ತಿಳ್ಕೊಂಡು. ಹಾಗಾದ್ರೆ ನೋಡೋಣ ಬರೀಲಿ. ಹಾಗಾದ್ರೆ ಏನ್ ಬಿಡ್ತೀನಿ ಹೇಳ್ರಿ. ಮೊದ್ಲದ್ ನೋಡ್ರಿ ಪ್ರೂಫ್ ಯಾವ ರೀತಿ ಬರೀಬೇಕು, ಸಾಧನೆ ಯಾವ ರೀತಿ ಮಾಡ್ಬೇಕು ಅಂತಂದ್ರೆ ತ್ರಿಭುಜ ಯಾವ್ದು ಇದ್ರೊಳಗ ಎ ಬಿ ಸಿ ಯಲ್ಲಿ ನಾನು ಕನ್ನಡದಾಗ ಬರ್ತೀನಿ ನೋಡ್ರಿ. ತ್ರಿಭುಜ ಎ ಬಿ ಸಿ ಯಲ್ಲಿ ಯಾವ್ದಕ್ಕೆ ಯಾವ್ದು ಸಮಾಂತರ ಐತಿ ಹೇಳ್ರಿ. ಡಿಇ ಸಮಾಂತರ ಬಿ ಸಿ, ಡಿಇ ಸಮಾಂತರ ಬಿ ಸಿ. ನೋಡ್ರಿ ತ್ರಿಭುಜ ಎ ಬಿ ಸಿ ಯಲ್ಲಿ ಇನ್ ಟ್ರಯಾಂಗಲ್ ಎ ಬಿ ಸಿ ಡಿ ಇಸ್ ಪ್ಯಾರಲಲ್ ಟು ಬಿ ಸಿ. ಹಾಗಾದ್ರೆ ಒಂದು ಟ್ರಯಾಂಗಲ್ ಒಳಗೆ ಒಂದು ಸೈಡ್ ಒಂದಕ್ಕೆ ಏನಪ್ಪಾ ಅಂದ್ರೆ ಪ್ಯಾರಲಲ್ ಐತಿ ಅಂದ್ರೆ ನಾವು ಯಾವ ಥಿಯರಮ್ ಅನ್ನ ಪ್ರೂವ್ ಮಾಡಿವಿ, ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಹಂಗ ನಾ ಬರೆದು ಬಿಡ್ತೀನಿ. ಏನು ಥೇಲ್ಸನ ಪ್ರಮೇಯದ ಪ್ರಕಾರ, ಥೇಲ್ಸನ ಪ್ರಮೇಯದ ಪ್ರಕಾರ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಅಂತಲೂ ಬರೀಬಹುದು. ಅಥವಾ ಏನು ಇಂಗ್ಲಿಷ್ ಮೀಡಿಯಂ ಏನ್ ಬರೀಬೇಕ್ರಿ, ಬೈ ಬಿಪಿಟಿ. ಇಂಗ್ಲಿಷ್ ಮೀಡಿಯಂ ಈಸಿಯಾಗಿ ಏನ್ ಬರೀರಿ, ಬೈ ಬಿಪಿಟಿ. ಬಿಪಿಟಿ ಮೀನ್ಸ್ ವಾಟ್, ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಹಾಗಾದ್ರೆ ಬರೀ ಸ್ಟಾರ್ಟ್ ಮಾಡೋಣ. ರೇಷಿಯೋ ಹೇಳಿ ನೋಡೋಣ. ಹಂಗಾದ್ರೆ ಎಡಿ ಎಡಿ ಬೈ ಡಿಬಿ ಇಸ್ ಈಕ್ವಲ್ ಟು ಎಇ ಬೈ ಇಸಿ, ಎಇ ಬೈ ಇಸಿ. ಬೆಲೆ ತುಂಬ್ಕೊಂತ ಹೋಗ್ಬಿಡ್ರಿ. ಈಗ ನೋಡ್ರಿ ಹಾಗಾದ್ರೆ ಹೇಳ್ರಿ ಎಡಿ ಅಂದ್ರೆ ಎಷ್ಟು ಐತೆ ಹೇಳ್ರಿ, 1.5. ಡಿಬಿ 3 ಸೆಂಟಿಮೀಟರ್. ಎಇ ಇಸಿ ಅಂತ ಕಂಡುಹಿಡಿಬೇಕು. ನೋಡ್ರಿ ಈಗ ನಂಗೆ ಇಸಿ ಕಂಡುಹಿಡಿಬೇಕಲ್ಲ. ಸೊ ಈಗ ನಾನು ಓರೆ ಗುಣಾಕಾರ ಅಂತ ಹಾಕ್ತೀನಿ. ಏನ್ರಿ ಓರೆ ಗುಣಾಕಾರ. ಹಾಗಾದ್ರೆ ಇಲ್ಲಿ ಭಾಗಾಕಾರ ಇಸಿ ಈ ಕಡೆ ಬಂತಂದ್ರೆ ಗುಣಾಕಾರ ಆಗ್ತದೆ. ಈ ಭಾಗಾಕಾರ 3 ಈ ಕಡೆ ಹೋತಂದ್ರೆ ಗುಣಾಕಾರ. ಹಾಗಾದ್ರೆ ಹೆಂಗ್ ಬರೀಬಹುದು ಹೇಳಿ ನೋಡೋಣ. 1.5 ಇಂಟು ಇಸಿ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳ್ರಿ, 1 ಇಂಟು 3, 1 ಗುಂಡ್ಲೆ 3. ನೋಡ್ರಿ ಈ ರೀತಿ ಕಂಡುಹಿಡಿಯಬೇಕಾದ ಭಾಗಾಕಾರ ಗುಣಾಕಾರ ಓರೆ ಗುಣಾಕಾರ ಮಾಡಿದ್ರೆ ಇಸಿ ಇಂಟು 1.5, 1 ಇಂಟು 3. ಹಂಗ ನನಗೆ ಯಾವ ಬೆಲೆ ಬೇಕಾಗಿತ್ತು ನನಗೀಗ, ಇಸಿ. ಹಾಗಾದ್ರೆ ಏನ್ ಬರ್ತೀನಿ ಹೇಳ್ರಿ, ಇಸಿ ಇಸ್ ಈಕ್ವಲ್ ಟು 1 ಇಂಟು 3. ನೋಡ್ರಿ ಗುಣಾಕಾರ ಐತೆ, ಆ ಕಡೆ ಹೋದ್ರೆ ಏನಾಗುತ್ತೆ ಭಾಗಾಕಾರ ಆಗ್ತದೆ 1/5. ಹಾಗಾದ್ರೆ 1.5 ಇಂಟು 1.5 1 ನೋಡ್ರಿ 1.5 2 ಗೊತ್ತಾಗ್ತದೆ. ಹಾಗಾದ್ರೆ 1/2 1 1/2 3 ಆಗ್ತದೆ. ಸೊ ಹಂಗೂ ಮಾಡ್ಬೋದು. ಅಥವಾ ನೀವೇನ್ ಮಾಡ್ಬೋದು, ಈ ಪಾಯಿಂಟ್ ಹೋತು ಅಂದ್ರೆ ಇಲ್ಲ ನಾನು 10 ಇಂಟು 10 ಹಚ್ಕೋಬೇಕು. ಮತ್ತೆ 30 ಆಗ್ತದೆ. 15 1 15 2 ಅಂತ 15 15 2 ಮಾಡ್ಕೋಬಹುದು. ಇಲ್ಲ ಡೈರೆಕ್ಟ್ ಆಗಿ ಈಸಿ ಐತಿ, ಇಲ್ಲೇ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಹಾಗಾದ್ರೆ ನೋಡ್ರಿ therefore EC is equal to 1 2 1 2 ಎಷ್ಟು 2 ಸೆಂಟಿಮೀಟರ್. ಹಾಗಾದ್ರೆ ಎಷ್ಟು ಈಸಿ ಬಂತು ನೋಡಿ. ಇಸಿ ಬೆಲೆ ಎಷ್ಟು ಬಂತು, ಎಷ್ಟು ಸೆಂಟಿಮೀಟರ್ ಬಂತ್ರಿ, 2 ಸೆಂಟಿಮೀಟರ್. ಹಂಗಾದ್ರೆ ನೋಡ್ರಿ ಡೈರೆಕ್ಟ್ ಆಗಿ 1 ಮಾರ್ಕ್ಸ್ ಕೇಳ್ಬಿಟ್ಟಾರ ಅಥವಾ ಆಬ್ಜೆಕ್ಟಿವ್ ಟೈಪ್ ಕೇಳ್ಯಾರ ಅಂತ ತಿಳ್ಕೊಂಡು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಹೇಳ್ತೀನಿ. ಬಹು ಆಯ್ಕೆ ಪ್ರಶ್ನೆದೊಳಗೆ ಈ ತರ ಚಿತ್ರ ಕೊಟ್ಟು ನಿಮ್ಗೆ ಏನಾದ್ರೂ ಈಸಿ ಆಯ್ಕೆ ಕೇಳ್ಯಾರ ಅಂತಂದ್ರೆ ನೀವು ನೋಡ್ಬೇಕು, ಭಾರಿ ಈಸಿ ನೋಡ್ರಿ. ಎಡಿ ಎಷ್ಟು ಕೊಟ್ಟಾರ ಹೇಳ್ರಿ, 1.5. ಡಿಬಿ ಎಷ್ಟು ಕೊಟ್ಟಾರ 3. ಹಾಗಾದ್ರೆ 1.5 ಡಬಲ್ ಮಾಡ್ಯಾರ ನೋಡ್ರಿ. ಹೌದು ಇಲ್ಲೋ, 1.5 ಡಬಲ್ ಮಾಡಿದ್ರೆ ಎಷ್ಟಾಗುತ್ತೆ 3. ಹೌದಾ, 2 ಪಟ್ಟು ಮಾಡ್ಸ್ಯಾರ. ಹಂಗಾದ್ರೆ 1.5 2 ಪಟ್ಟು ಮಾಡಿದ್ರೆ 3. ಹಾಗಾದ್ರೆ ಎಷ್ಟು ಐತಿ ಎಇ, ಹಾಗಾದ್ರೆ ಅದ್ರ ಡಬಲ್ ಮಾಡಿದ್ರೆ ಎಷ್ಟಾಗುತ್ತೆ, ಎಷ್ಟು ಈಸಿ ನೋಡ್ರಿ. ಹಂಗಾದ್ರೆ ಲೆಕ್ಕನ ಮಾಡೋ ಅವಶ್ಯಕತೆ ಇಲ್ಲ ನೋಡ್ರಿ. 1 ಮಾರ್ಕ್ಸ್ ಕೊಳದಾಗ ಹಿಂಗೆಲ್ಲ ಲೆಕ್ಕ ಮಾಡ್ಕೊಂಡು ಕುಂದ್ರೋ ಅವಶ್ಯಕತೆ ಇಲ್ಲ. ಅಥವಾ ಬಹು ಆಯ್ಕೆ ಪ್ರಶ್ನೆ ಕೊಳದಾಗ ನೀವು ಡೈರೆಕ್ಟ್ ಆಗಿ ಇದು ನೋಡ್ಬಿಟ್ಟು ರೇಷಿಯೋ ನೋಡ್ಬಿಟ್ರೆ ಗೊತ್ತಾಗ್ತದ. ಇಷ್ಟು ಕೇಳ್ಯಾರಪ್ಪ ಅಂದ್ರೆ ಈ ತರ ಆಗ್ತದಂತ್ರಿ.
ಹಂಗಾದ್ರೆ ನೀವು ಒಮ್ಮೆ ಏನಾದ್ರೂ 2 ಮಾರ್ಕ್ಸ್ ಕೇಳಿದ್ರು ಅಂದ್ರೆ ಕಂಪಲ್ಸರಿಯಾಗಿ ಇದನ್ನ ಬಿಡಿಸ್ಲೇಬೇಕು. ಯಾಕಂತಂದ್ರೆ ನಿಮ್ಗೆಲ್ಲ ಗೊತ್ತೈತಿ ಮ್ಯಾಥ್ಸ್ ಅಂದ್ರೆ ಸ್ಟೆಪ್ ವೈಸ್ ಮಾರ್ಕ್ಸ್ ಕೊಡ್ತಿರ್ತಾರ. ಸೊ ನೀವು ಕಂಪಲ್ಸರಿ ಏನಪ್ಪಾ ಅಂತಂದ್ರೆ ಯಾವ ತ್ರಿಭುಜ ಐತಿ, ಯಾವ ಬಾವು ಯಾವ್ದಕ್ಕೆ ಏನಪ್ಪಾ ಅಂದ್ರೆ ಸಮಾಂತರ ಆಗೈತಿ ಅಂತ ಬರೆದು, ಯಾವ ಥಿಯರಮದ ಪ್ರಕಾರ ನಾವು ಅದ ಅನುಪಾತ ಬರಿತೀವಿ ಅಂತ ಬರಿಬೇಕು. ಅದನ್ನ ಬರೆದು ನಾವ್ ಏನಪ್ಪಾ ಅಂದ್ರೆ ಸಾಲ್ವ್ ಮಾಡ್ಬೋದು. ಹಂಗಾದ್ರೆ ಇನ್ನೊಂದು ಸಾಲ್ವ್ ಮಾಡೋಣ ನೋಡೋಣ. ಹಂಗಾದ್ರೆ ಎಸ್ ಯಾರು ಹೇಳ್ತೀರಿ ನೋಡೋಣ, ಡೈರೆಕ್ಟ್ ಆನ್ಸರ್ ಮಾಡ್ಬಿಡಿ ನೋಡೋಣ. ಹಂಗಾದ್ರೆ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ಇನ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಯಾವ್ದಕ್ಕೆ ಯಾವ್ದು ಪ್ಯಾರಲ್ ಐತಿ ಹೇಳ್ರಿ? ಎಸ್ ಟಿ ಎಸ್ ಟಿ ಅದಕ್ಕೆ ಪ್ಯಾರಲ್ ಐತಿ ಅಂದ್ರೆ ಯುವ. ಹಾಗಾದ್ರೆ ಈಗ ನೀವು ಯಾರು ಹೇಳ್ತೀರಿ ನೋಡ್ತಾ ಹೋಗೋಣ ನೋಡ್ರಿ. ಬಾರಿ ಮಸ್ತ್ ಐತಿ. 2 ಸೆಂಟಿಮೀಟರ್ ಕೊಟ್ಟಾರ ಎ ಪಿ ಎಸ್, ಬೇಡ ನೋಡ್ರಿ 4 ಸೆಂಟಿಮೀಟರ್ ಅಂತ ಹೇಳ್ತಾರೆ. ರೈಟ್. ಹಾಗಾದ್ರೆ ನೀವು ನೋಡ್ರಿ ಅಂತೀಗ ಎಷ್ಟೈತಿ ಅಂತ ತಿಳ್ಕೊಂಡು. ಹಾಗಾದ್ರೆ 6 ಸೆಂಟಿಮೀಟರ್ ಕೊಟ್ಟಾರ ಅಂತ ತಿಳ್ಕೊಂಡ್ರಿ. ಪಿ ಟಿ ಎಷ್ಟಾಗುತ್ತೆ ಹೇಳ್ರಿ? ಆಗುತ್ತಲ್ಲ ನೋಡ್ರಿ, 3 ಗುಣ 2 2 4. ಹಾಗಾದ್ರೆ ಇದ್ರದ್ದು ಹಾಫ್ ಅಂತಂದ್ರೆ ಎಷ್ಟಾಗುತ್ತೆ? 3 2 6 ಆಗುತ್ತೆ. 3 ಅಂತ ಸೆಂಟಿಮೀಟರ್. 1 ಮಾರ್ಕ್ಸ್ ಕೇಳಿದಾಗ. 2 ಮಾರ್ಕ್ಸ್ ಕೇಳಿದಾಗ ಮತ್ತು ಏನ್ ಬರೀಬೇಕು? ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಎಸ್ ಟಿ ಸಮಾಂತರ ಯಾವುದು? ಕ್ಯೂ ಆರ್. ಹಾಗಾದ್ರೆ ಪೈಥಾಗೋರಸನ ಪ್ರಮೇಯದ ಪ್ರಕಾರ ಅಂತ ಹೇಳಿ ಬರ್ಕೊಂಡು ಈ ಅನುಪಾತ ಬರ್ಕೋಬೇಕು. ಎಸ್ ಪಿ ಪಿ ಎಸ್ ಡಿವೈಡೆಡ್ ಬೈ ಎಸ್ ಕ್ಯೂ ಟಿ ಟಿ ಡಿವೈಡೆಡ್ ಬೈ ಯಾವುದು? ಮತ್ತ ಹಂಗ ಸುಮ್ಮನೆ ಅದಿರಿ ಹಂಗ ಕೇಳಿ. ಹಾಗಾದ್ರೆ ಯಾವ ಥಿಯರಮನ ಪ್ರಕಾರ? ಟೇಲ್ಸನ ಪ್ರಮೇಯದ ಪ್ರಕಾರ ಅಂತ ತಿಳ್ಕೊಂಡು ಅಥವಾ ಮೂಲ ಸಮಾನುಪಾತತೆ ಪ್ರಮೇಯ ಪ್ರಕಾರ ಅಂತ ತಿಳ್ಕೊಂಡು ಈಸಿಯಾಗಿ ಸಾಲ್ವ್ ಮಾಡಬಹುದು. ಓಕೆನಾ? ಎಸ್. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ವಶನ್, ಅದನ್ನೊಂದು ಸಾಲ್ವ್ ಮಾಡಿ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂದ್ರೆ ಕೇಳ್ತಾ ಹೋಗೋಣ ನೋಡೋಣ. ಇದನ್ನ ಯಾರು ಆನ್ಸರ್ ಮಾಡ್ತಾರೆ ನೋಡ್ರಿ, ಯಾರು ಹೇಳ್ತೀರಿ? ವೆರಿ ಇಂಪಾರ್ಟೆಂಟ್ ನೋಡ್ರಿ. ಬಹಳ ಸರ ಎಕ್ಸಾಮಿನೇಷನ್ ಒಳಗೆ ಕೇಳಿದಾರೆ. ಇನ್ ಫಿಗರ್ ಕ್ವಶನ್ ನಂಬರ್ 3 ನೋಡ್ರಿ. ಇನ್ ಫಿಗರ್ ಇಫ್ ಎಲ್ ಎಂ ಈಸ್ ಪ್ಯಾರಲಲ್ ಟು ಸಿ ಬಿ, ನೋಡಿ ಚಿತ್ರದಲ್ಲಿ ಎಲ್ ಎಂ ಸಮಾಂತರ ಸಿ ಬಿ ಮತ್ತು ಅಂಡ್ ಎಲ್ ಎನ್ ಈಸ್ ಪ್ಯಾರಲಲ್ ಟು ಸಿ ಡಿ. ಎಲ್ ಎನ್ ಎದಕ್ಕೆ ಸಮಾಂತರ ಐತಂತೆ? ಸಿ ಡಿ ಆಗಿತ್ತಂದ್ರೆ ಪ್ರೂವ್ ದ್ಯಾಟ್, ಸಾಧಿಸಬೇಕು ಅಂತ ಹೇಳಿ. ಸಾಧಿಸಿ ಏನಂತ ಸಾಧಿಸಬೇಕು ಅಂದ್ರೆ ಎ ಎಂ ಡಿವೈಡೆಡ್ ಬೈ ಎ ಬಿ ಇಸ್ ಈಕ್ವಲ್ ಟು ಎ ಎನ್ ಡಿವೈಡೆಡ್ ಬೈ ಎ ಡಿ. ಎ ಎನ್ ಡಿವೈಡೆಡ್ ಬೈ ಎ ಡಿ. ಚಿತ್ರ ಕೊಟ್ಟಾರ, ಅವರೇ ಕೊಟ್ಟಾರ ನೋಡ್ರಿ. ಅಲ್ಲ ಎ ಬಿ ಸಿ ಡಿ ನೋಡ್ರಿ ಈ ತರ ಚಿತ್ರ ಕೊಟ್ಟಾರ. ಇಂಪಾರ್ಟೆಂಟ್ ಬಹಳ ತರ ಕೇಳ್ತಿರ್ತಾರೆ ನೋಡು. ನಾನು ಈ ತರ ಕೇಳಿದ್ರೆ ಅಂದ್ರೆ ಯಾವ ರೀತಿ ಬಿಡಿಸ್ಬೇಕು ಅಂತ ತಿಳ್ಕೊಂಡು. ನೋಡ್ರಿ ಏನ್ ಪ್ರಶ್ನೆ ಕೊಟ್ಟಾರಪ್ಪ ಅಂದ್ರ ಚಿತ್ರದಲ್ಲಿ ಎಲ್ ಎಂ ಸಮಾಂತರ ಸಿ ಬಿ ಎಲ್ಲೈತಿ ನೋಡ್ರಿ. ಎಲ್ ಎಂ ಸಮಾಂತರ ಎಲ್ ಎಂ ಅಂದ್ರೆ ಇಲ್ಲಿ ಐತಿ. ಸಮಾಂತರ ಎದಕ್ಕೆ ಅಂತ ಹೇಳ್ಯಾರ ಹೇಳ್ರಿ ಅಂದ್ರೆ ಸಿ ಬಿಗೆ. ಹಂಗಾದ್ರೆ ಯಾವ ಟ್ರಯಾಂಗಲ್ ಒಳಗ್ ಬರ್ತದ? ಹಂಗಾದ್ರೆ ಟ್ರಯಾಂಗಲ್ ಎ ಬಿ ಸಿ ಒಳಗ್ ಬರ್ತದ ಅಂತ ಅರ್ಥ. ಓಕೆನಾ? ನೆಕ್ಸ್ಟ್ ಇನ್ನೊಂದು ಕೊಟ್ಟಾರ, ಅವರೇ ಕೊಟ್ಟಾರ ಗಿವನ್ ಎಲ್ ಎನ್ ಈಸ್ ಪ್ಯಾರಲಲ್ ಟು ಸಿ ಡಿ. ಎಲ್ ಎನ್ ಎದಕ್ಕೆ ಸಮಾಂತರ ಐತಿ ಅಂತ? ಸಿ ಡಿ. ಎಲ್ ಎನ್ ಎಲ್ಲಿ ಐತಿ ನೋಡೋಣ, ಇಲ್ಲಿ ಐತಿ ಎಲ್. ಹೌದಾ? ಇದು ಎದಕ್ಕೆ ಸಮಾಂತರ ಐತಿ ಅಂತ ಹೇಳ್ಯಾರ? ಸಿ ಡಿ. ಹಂಗ ಇದು ಯಾವ ತ್ರಿಭುಜ ಬರ್ತ ಹೇಳ್ರಿ? ತ್ರಿಭುಜ ಎ ಬಿ ಸಿ ಒಳಗೆ. ಓಕೆನಾ? ಹಂಗಾದ್ರೆ ಏನ್ ಸಾಧಿಸ್ಬೇಕು ಅಂತಂದ್ರ ಏನ್ ಸಾಧಿಸ್ರಿ ಅಂತ ಹೇಳ್ಯಾರಂದ್ರೆ ಎ ಎಂ ಡಿವೈಡೆಡ್ ಬೈ ಎ ಬಿ ಇಸ್ ಈಕ್ವಲ್ ಟು ಎ ಎನ್ ಡಿವೈಡೆಡ್ ಬೈ ಎ ಡಿ ಅಂತ ಸಾಧಿಸ್ಬೇಕು. ಯಾರು ಬರ್ಕೋಬೇಡಿ ನೋಡ್ರಿ, ಈಗ ಬರ್ತೈತಿ. ಹಂಗಾದ್ರೆ ಫಸ್ಟ್ ನಾನು ಏನ್ ಕೊಟ್ಟಾರ ಅದ್ರ ಮೇಲೆ ಬೇಸ್ ಮೇಲೆ ಹೋಗ್ತೀನಿ. ಹಂಗಾದ್ರೆ ಪ್ರೂಫ್ ಎಷ್ಟು ಈಸಿ ಐತಿ ನೋಡ್ರಿ. ಸಾಧನೆ ಹೆಂಗ್ ಮಾಡ್ಬೋದು ಹೇಳ್ರಿ? ಫಸ್ಟ್ ಏನ್ ಕೊಟ್ಟಾರ ಅದನ್ನ ಹೋಗ್ತೀನಿ. ಎಲ್ ಎಂ ಪ್ಯಾರಲಲ್ ಟು ಏನಂತ ಐತ್ರಿ? ಸಿ ಬಿ. ಎಲ್ ಎಂ ಪ್ಯಾರಲಲ್ ಟು ಸಿ ಬಿ. ಹಂಗಾದ್ರೆ ಎಲ್ ಎಂ ಯಾವ್ದೈತಿ? ಇಲ್ಲಿ ನೋಡ್ರಿ. ಎಲ್ ಎಂ ಸಮಾಂತರ ಸಿ ಬಿ ಅಂತ ಹೇಳ್ಯಾರ ಅಂತಂದ್ರೆ ಯಾವ ತ್ರಿಭುಜ ಹೇಳ್ರಿ? ಅದು ತ್ರಿಭುಜ ಎ ಬಿ ಸಿ. ಹಂಗಾದ್ರೆ ಇದ್ರ ಮುಂಚೆನೆ ಬರ್ಬಿಡ್ತೀನಿ. ತ್ರಿಭುಜ ಎ ಬಿ ಸಿ ನಲ್ಲಿ ಇನ್ ಟ್ರಯಾಂಗಲ್ ಎ ಬಿ ಸಿ ಏನಂತ ಹೇಳ್ಯಾರ ಹೇಳ್ರಿ? ಎಲ್ ಎಂ ಪ್ಯಾರಲಲ್ ಟು ಬಿ ಸಿ. ಹಂಗಂದ್ರೆ ಒಂದು ತ್ರಿಭುಜದ ಒಂದು ಬಾಯಿಗೆ ಒಂದು ಬಾವು ಸಮಾಂತರ ಆಗೈತಿ ಅಂದ್ರೆ ಯಾವ ಥಿಯರಂ ಬರ್ತದೆ ಹೇಳ್ರಿ? ಯಾವ ಥಿಯರಂ? ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಂ, ಮೂಲ ಸಮಾನುಪಾತತೆ ಪ್ರಮೇಯ ಅಥವಾ ಥೇಲ್ಸ್ ಪ್ರಮೇಯ. ಹಂಗಾದ್ರೆ ನಾ ಬರ್ತೀನಿ ಥೇಲ್ಸ್ ನ
ಪ್ರಮೇಯದ